ಅಕಾಡೆಮಿ ಅರ್ಪಿಸುವ ಮನೋಜ್ಞ ನೃತ್ಯೋತ್ಸವ 2025 ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರೆಲ್ಲರಿಗೂ, ಕಲಾಸಕ್ತರಿಗೂ, ಕಲಾ ಪ್ರೇಕ್ಷಕರಿಗೂ ರನ್ಮನದ ನಮಸ್ಕಾರಗಳು. ಆತ್ಮೀಯರೇ, ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಬೆಂಗಳೂರಿನ ಸಾಂಸ್ಕೃತಿಕ ಹೃದಯ ಭಾಗದಲ್ಲಿ ನೆಲೆಗೊಂಡಿದ್ದು, ಗುರು ವಿದುಷಿ ಡಾಕ್ಟರ್ ಮಾನಸ ಪಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಕಲಾತ್ಮಕ ಶ್ರೇಷ್ಠತೆಯ ದೀಪಸ್ತಂಭವಾಗಿ ಬೆಳಗುತ್ತಿದೆ. 2011ರಲ್ಲಿ ಸ್ಥಾಪನೆಯಾದ ನಂತರದಿಂದ ಈ ಅಕಾಡೆಮಿ ಭರತನಾಟ್ಯದ ಸಮೃದ್ಧ ಪರಂಪರೆಯನ್ನು ಸಂರಕ್ಷಿಸುವ ತನ್ನ ಧ್ಯೇಯದಲ್ಲಿ ಅಚಲವಾಗಿ ನಿಂತಿದ್ದು, ನೃತ್ಯ ಕಲೆಯ ಅಭ್ಯಾಸಿಗಳಿಗಾಗಿ ಪೋಷಕ ವಾತಾವರಣವನ್ನು ಒದಗಿಸಿ ಅವರಿಗೆ ಅಪ್ರತಿಹತ ಸಮರ್ಪಣೆ ಮೂಲಕ ನಿಪುಣತೆಯ ದಾರಿಯನ್ನು ತೋರಿಸುತ್ತಿದೆ. ಡಾಕ್ಟರ್ ಮಾನಸ ಪಿ ಅವರು ತಮ್ಮ ಭರತನಾಟ್ಯ ಯಾನವನ್ನು 8ನೇ ವಯಸ್ಸಿನಲ್ಲಿ ಮಂಡ್ಯ ಜಿಲ್ಲೆಯ ಡಾಕ್ಟರ್ ಚೇತನ ರಾಧಾಕೃಷ್ಣ PM ರವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಿದರು. ಅವರು ತಮ್ಮ ನೃತ್ಯ ಶಿಕ್ಷಣದ ಪ್ರಯಾಣವನ್ನು ಅತ್ಯಂತ ಶ್ರದ್ಧಾ, ಪರಿಶ್ರಮ ಮತ್ತು ತಾಳ್ಮೆಯಿಂದ ನಡೆಸಿಕೊಂಡು ವಿದ್ವತ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಅವರು ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ. 2004ರಲ್ಲಿ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಅವರ ರಂಗಪ್ರವೇಶ ಅವರ ಕಲಾತ್ಮಕ ಪಯಣದ ಅದ್ಭುತ ಆರಂಭವಾಗಿ ನೃತ್ಯದ ಸಾಧನೆಯ ದಾರಿಯನ್ನು ತೆರೆದಿತು. ನೃತ್ಯದೊಂದಿಗೆ ಜೊತೆಯಾಗಿ ಡಾಕ್ಟರ್ ಮಾನಸ ಪಿ ಅವರು ಶೈಕ್ಷಣಿಕವಾಗಿ ಕೂಡ ಅತ್ಯಂತ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ದಾರೆ. ಅವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಎಂಜಿನಿಯರಿಂಗ್ನಲ್ಲಿ ಎಂಜಿನಿಯರಿಂಗ್ ಪದವಿ, VLSI ಮತ್ತು ಎಂಬೆಡೆಡ್ ಸಿಸ್ಟಮ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ಪದವಿ ಪಡೆದಿದ್ದು, ಪ್ರಸ್ತುತ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಂತ್ರಿಕ ಜ್ಞಾನವನ್ನು, ಕಲಾತ್ಮಕ ವಿಶಿಷ್ಟತೆಯನ್ನು ಸಮಾನವಾಗಿ ಬೆಳೆಸಿದ ಅವರು ವಿದ್ಯಾರ್ಥಿಗಳಿಗೆ ಬದುಕಿನ ಪಾಠಗಳನ್ನು ಕಲಿಸುತ್ತಿದ್ದಾರೆ. ಅವರ ನೃತ್ಯ ಸಂಯೋಜನೆಗಳಲ್ಲಿ ನವೀನತೆಯ ಹನಿ ಸಹಜವಾಗಿ ಅರಿದು ಹೋಗುತ್ತದೆ. ಇದು ಪರಂಪರೆಯ ಶುದ್ಧತೆಯೊಂದಿಗೆ ಸಮತೋಲನ ಸಾಧಿಸುವಂತೆ ರೂಪುಗೊಂಡಿದೆ. ಪ್ರತಿ ಪ್ರದರ್ಶನವು ಭರತನಾಟ್ಯದ ಶ್ರಾವಣ ಶಿಲ್ಪವನ್ನೇ ಪ್ರತಿಬಿಂಬಿಸುತ್ತಿದ್ದರೂ ಸಹ ಆಧುನಿಕ ಭಾಷ್ಯವನ್ನು ಹೊಂದುತ್ತದೆ. ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವರು ನೀಡಿರುವ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮನ ಗೆದ್ದಿದೆ. ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಪರೀಕ್ಷೆಗಳಲ್ಲಿ ಅವರ ಶಿಷ್ಯರು ಸಾಧನೆ ಮಾಡಿದ್ದು ಅಕಾಡೆಮಿಯ ತರಬೇತಿಗೆ ಗುಣಮಟ್ಟದ ಪ್ರಮಾಣವಾಗಿದೆ. ಉತ್ತಮ ಗುರುತ್ವದ ಮಾದರಿಯಾಗಿ ಡಾಕ್ಟರ್ ಮಾನಸ ತಮ್ಮ ಶಿಷ್ಯರಲ್ಲಿಯೇ ನೃತ್ಯದ ಪ್ರಾಮಾಣಿಕತೆಯನ್ನು, ಶಿಸ್ತಿನ ಶ್ರದ್ಧೆಯನ್ನು ಬಿತ್ತಿದ್ದಾರೆ. ಅವರು ತಮ್ಮ ಹಿರಿಯ ಶಿಷ್ಯರಲ್ಲಿ ಮೂವರ ವಿದುಷಿ ಅನಘ ಎಸ್ ಬೀಡು, ವಿದುಷಿ ಅಮೃತ ಎಸ್, ವಿದುಷಿ ಅಂಬಿಕಾ ಎಸ್ ಅವರ ರಂಗಪ್ರವೇಶವನ್ನು ಯಶಸ್ವಿಯಾಗಿ ನಡೆಸಿದ್ದು ಶಾಸ್ತ್ರೀಯ ನೃತ್ಯ ಪರಂಪರೆಗೆ ಇನ್ನಷ್ಟು ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಕಲಾ ಕ್ಷೇತ್ರದಲ್ಲಿ ನೀಡಿದ ಗಣನೀಯ ಕೊಡುಗೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯದಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ಮಾನಸ ಅವರಿಗೆ ಲಭಿಸಿದ್ದು, ದೆಹಲಿ ಕನ್ನಡ ಸಂಘ, ಕರಾವಳಿ ಸಂಘ ಮತ್ತು ಚೈತನ್ಯ ಬಳಗ ಮುಂತಾದ ಸಂಘಟನೆಗಳಿಂದಲೂ ಗೌರವಿಸಲ್ಪಟ್ಟಿದ್ದಾರೆ. ಅವರ ಪ್ರದರ್ಶನಗಳು ಅನೇಕ ಗಣ್ಯ ವೇದಿಕೆಗಳಲ್ಲಿ ಬೆಳಗಿದ್ದು, ಉದಾಹರಣೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ, ಮೈಸೂರು ದಸರಾ ಉತ್ಸವ, ಶ್ರೀಲಂಕಾದ ಈಸ್ಟರ್ನ್ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿಪುಲಾನಂದ ಇನ್ಸ್ಟಿಟ್ಯೂಟ್ ಆಫ್ ಎಸ್ಥೆಟಿಕ್ ಸ್ಟಡೀಸ್, ಕೆಂಪೇಗೌಡ ಜಯಂತಿ ದೆಹಲಿ, ಅಂಕುರ ಉತ್ಸವ ಯವನಿಕ ಬೆಂಗಳೂರು, ನಾದ ನಿರಾಜನಂ ತಿರುಪತಿ, ಮಯೂರ ನಾಟ್ಯಾಂಜಲಿ ತಮಿಳುನಾಡು, ತಿರುವಾರೂರು ನಾಟ್ಯಾಂಜಲಿ ತಿರುವಾರೂರು, ಚಾಲುಕ್ಯ ಉತ್ಸವ ಬಾದಾಮಿ, ನಾಟ್ಯಾಂಜಲಿ ಚಿದಂಬರಂ ಮತ್ತು ಹಂಪಿ ಉತ್ಸವ ಮುಂತಾದ ಪ್ರಮುಖ ವೇದಿಕೆಗಳಲ್ಲಿ ತಮ್ಮ ನಿತ್ಯ ಪಟುತನದಿಂದ ಗಮನ ಸೆಳೆದಿದ್ದಾರೆ. ಪ್ರತಿ ಪ್ರದರ್ಶನದಲ್ಲಿಯೂ ವಿದುಷಿ ಡಾಕ್ಟರ್ ಮಾನಸ ಪಿ ಅವರು ಭರತನಾಟ್ಯದ ಪರಂಪರೆಗೆ ಹೊಸ ಉಸಿರು ತುಂಬಿ ಪ್ರೇಕ್ಷಕರು ಹಾಗೂ ಶಿಷ್ಯರಿಗೆ ಸಮಾನವಾಗಿ ಪ್ರೇರಣೆ ನೀಡುತ್ತಾರೆ. ಅವರ ಕಲಾತ್ಮಕತೆಯು ಕೇವಲ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದಲ್ಲದೆ ಅದನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೇರಿಸುತ್ತಿದೆ. ಇದರಿಂದ ಭರತನಾಟ್ಯವು ತನ್ನ ಶ್ರೇಷ್ಠ ಶೈಲಿ ಪರಂಪರೆಯಲ್ಲಿ ಗಾಢವಾಗಿ ಬೇರೆ ಬಿಟ್ಟಿರುವಂತೆಯೇ ಕಾಲಾನುಗುಣವಾಗಿ ಬೆಳೆದು ಮುಂದುವರಿಯುವುದನ್ನು ಖಚಿತಪಡಿಸುತ್ತಿದೆ. ಪ್ರತಿ ವರ್ಷವೂ ಮನೋಜ್ಞ ನೃತ್ಯೋತ್ಸವ ಆಚರಿಸುವುದರ ಮೂಲಕ ಮಕ್ಕಳ ನೃತ್ಯ ಪ್ರತಿಭೆಯನ್ನು ನಾಡಿಗೆ ಪರಿಚಯಿಸುತ್ತಿದ್ದಾರೆ. ಇಂದು ನಿಮ್ಮೆಲ್ಲರ ಮುಂದೆ ಮನೋಜ್ಞ ನೃತ್ಯೋತ್ಸವ 2025 ಶುಭಾರಂಭವಾಗಲಿದೆ. ಆಗಮಿಸಿರುವ ಅತಿಥಿ ಗಣ್ಯರು
ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿದ್ದಾರೆ. ವೇದಿಕೆಗೆ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳುವ ಮನೋಜ್ಞ ನೃತ್ಯೋತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ KM ಗಾಯತ್ರಿ IAS ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು. ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಮನೋಜ್ಞ ನೃತ್ಯೋತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಚೈತ್ರ ಬೋಚಿ KS, ಪ್ರಾಧ್ಯಾಪಕರು ಮತ್ತು ಮುಖ್ಯಾಧಿಕಾರಿ, ವಿದ್ಯಾರ್ಥಿಗಳ ವ್ಯವಹಾರಗಳ ವಿಭಾಗ, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ, ಬೆಂಗಳೂರು. ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಮನೋಜ್ಞ ನೃತ್ಯೋತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಪ್ರಶಾಂತ್ ಪತ್ತಂಗಿ, ವ್ಯವಸ್ಥಾಪಕ ಮುಖ್ಯಸ್ಥರು, LNT ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು ಮತ್ತು ಅಧ್ಯಕ್ಷರು, ಶ್ರೀಗಂಧ ಫೌಂಡೇಶನ್, ಬೆಂಗಳೂರು. ಇವರಿಗೆ ಕಾರ್ಯಕ್ರಮಕ್ಕೆ ಹೃನ್ಮನದ ಸ್ವಾಗತ. ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ವಿದುಷಿ ಡಾಕ್ಟರ್ P. ಮಾನಸರ್ ಅವರು ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಮನಮೋಹನ್, ವ್ಯವಸ್ಥಾಪಕ ನಿರ್ದೇಶಕರು, ಮನೋಜ್ಞ ನೃತ್ಯಕಲಾ ಅಕಾಡೆಮಿ, ಬೆಂಗಳೂರು. ಇವರು ಸಹ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮನೋಜ್ಞ ನೃತ್ಯೋತ್ಸವಕ್ಕೆ ಆಗಮಿಸಿರುವ ಕಲಾ ಪ್ರೇಕ್ಷಕರಾದ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃನ್ಮನದ ಶುಭ ಸ್ವಾಗತ. ಮನೋಜ್ಞ ನೃತ್ಯೋತ್ಸವ ವಾರ್ಷಿಕೋತ್ಸವ ಸಂಭ್ರಮ ಶುಭಾರಂಭಕ್ಕೆ ಶುಭ ಕೋರಿ ಪ್ರಾರ್ಥಿಸಲಿದ್ದಾರೆ ವಿದುಷಿ ಶ್ರೀಮತಿ ಅಶ್ವಿನಿರವರು. ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸೂರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸೂರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಆಜೇಂದ್ರ ಪೂಜಿತ ವಿಘ್ನೇಶ್ವರಂ ಆಜೇಂದ್ರ ಪೂಜಿತ ವಿಘ್ನೇಶ್ವರಂ ಆಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಾಣಾದಿವಂದಿತ ಪದ ಪದ್ಮಯುತಂ ಆಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಾಣಾದಿವಂದಿತ ಪದ ಪದ್ಮಯುತಂ ಕುಂಜರ ಭಂಜನ ಚತುರತರಕರಂ ಕುಂಜರ ಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಕುಂಜರ ಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸೂರೇಶ್ವರಂ ಶ್ರೀ ಗಜಾನನಯುತಂ 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 ಗಣೇಶ್ವರಂ. ಶ್ರೀಮತಿ ಅಶ್ವಿನಿರವರಿಗೆ ವಂದನೆಗಳು. ಮನೋಜ್ಞ ನೃತ್ಯೋತ್ಸವನ ದೀಪ ಬೆಳಗಿಸುವುದರ ಮೂಲಕ ಶುಭ ಚಾಲನೆಯನ್ನು ನೀಡಬೇಕೆಂದು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ಮನವಿ.
ಎಲ್ಲ ಅತಿಥಿ ಗಣ್ಯರಿಗೂ ವಂದನೆಗಳು. ಇದೀಗ ಕಾರ್ಯನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ತೆರಳುತ್ತಾ ಇದ್ದಾರೆ. ಹಾಗಾಗಿ ಅವರಿಂದ ಉದ್ಘಾಟನಾ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಮನೋಜ್ಞ ನೃತ್ಯ ಕಲಾ ಅಕಾಡೆಮಿ ವತಿಯಿಂದ ಈ ದಿನ ಮನೋಜ್ಞ ನೃತ್ಯೋತ್ಸವ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಡಾಕ್ಟರ್ ಚೈತ್ರ ಅವರೇ, ಶ್ರೀಯುತ ಪ್ರಶಾಂತ್ ಅವರೇ, ಹಾಗೂ ಮಾನಸ ಅವರ ಸಂಬಂಧಿಕರೇ, ಹಾಗೂ ಎಲ್ಲ ಪುಟ್ಟ ಕಲಾವಿದ ಮಕ್ಕಳೇ, ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಕಲಾ ಸಹೃದಯರೇ, ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ಮೊದಲಿಗೆ ನಾನು ಮಾನಸ ಪಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ತಾಂತ್ರಿಕ ಕ್ಷೇತ್ರದಲ್ಲಿ ಓದಿದಾಗ್ಯೂ ಸಹ ಕಲೆಯ ಬಗ್ಗೆ ಅಷ್ಟು ಆಸಕ್ತಿ ವಹಿಸಿ ಈ ಅಕಾಡೆಮಿಯನ್ನು ಕಟ್ಟಿ ಬೆಳೆಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು ಬೆಳೆಸಿ ಅಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಇಲ್ಲಿ ರಂಗಪ್ರವೇಶವನ್ನು ಮಾಡಿಸುವಂತಹ ಕೆಲಸವನ್ನು ಪ್ರತಿ ವರ್ಷ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಇವತ್ತೇನು ರಂಗಪ್ರವೇಶ ಮಾಡ್ತಾ ಇದ್ದಾರೆ ಆ ಪುಟ್ಟ ಮಕ್ಕಳು, ಅವರಿಗೂ ಕೂಡ ಒಂದು ಹೊಸ ಅನುಭವ ಇವತ್ತು. ಕಾತರದಿಂದ ಮಕ್ಕಳುಗಳು ಮತ್ತು ಅವರ ತಂದೆ ತಾಯಿ ಕೂಡ ಕಾಯ್ತಾ ಇರ್ತಾರೆ. ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ಹೇಳ್ತಾ ಹೋದರು ಅವರು, ಅಕಾಡೆಮಿಯನ್ನು ಒಂದು ಸಂಸ್ಥೆಯನ್ನು, ತರಬೇತಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೊದಲಿಗೆ ಅವರು ಒಬ್ಬರಿಬ್ಬರಿಗೆ ಕಳಿಸ್ತಾ ಹೋಗ್ತಾರೆ. ಅವರು ಚೆನ್ನಾಗಿ ಕಲಿಬೇಕು, ನಂತರ ಒಳ್ಳೆಯ ಪ್ರದರ್ಶನವನ್ನು ಕೊಡಬೇಕು, ತದನಂತರ ಅವರ ಮೂಲಕ ಒಂದಷ್ಟು ಜನ, ಹೀಗೆ ಪ್ರತಿ ವರ್ಷವೂ ಕೂಡ ಪ್ರತಿ ಕಲಾವಿದರನ್ನು ಕೂಡ ಹೊರಗೆ ತರುವಂಥದ್ದು ಮತ್ತು ಅಕಾಡೆಮಿಯನ್ನು ಅತಿ ಎತ್ತರಕ್ಕೆ ತರುವಂಥದ್ದು ತುಂಬ ಕಷ್ಟದ ಕೆಲಸ. ಈ ನಿಟ್ಟಿನಲ್ಲಿ ಮಾನಸ ಪಿ ಅವರು ಅತ್ಯಂತ ಶ್ರಮದಿಂದ, ಆಸಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಂತಹ ವಿಷಯದಲ್ಲಿ ನನಗೆ ತಿಳಿದು ಬಂದಂತಹದ್ದು. ಅವರು ಕೂಡ ಈ ಅಕಾಡೆಮಿಯನ್ನು ಇನ್ನೂ ಕೂಡ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಅವರು ಇನ್ನೂ ಉನ್ನತ ಸಾಧನೆಯನ್ನು ತೋರುವಂತಹ ಕಲಾವಿದರನ್ನು ಹೊರಗೆ ತರಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಏನಿದೆ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಈ ಅಕಾಡೆಮಿ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳಿ ಶುಭ ಹಾರೈಸುತ್ತಾ, ಎಲ್ಲ ಪುಟಾಣಿ ಮಕ್ಕಳುಗಳಿಗೂ ಕೂಡ ನಾನು ಶುಭವನ್ನು ಕೋರುತ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಇಂದಿನ ಮನೋಜ್ಞ ನೃತ್ಯೋತ್ಸವವನ್ನು ಉದ್ಘಾಟಿಸಿ ಶುಭ ಹಾರೈಸಿದ ಶ್ರೀಮತಿ KM ಗಾಯತ್ರಿ IAS, ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಇವರಿಗೆ ಮನೋಜ್ಞ ನೃತ್ಯ ಶಾಲೆಯ ಪರವಾಗಿ ಗೌರವ ಸಮರ್ಪಣೆ. ಪುಷ್ಪಾಂಜಲಿ. ನಾಟ್ಯ ದೇವತೆಯಾದ ನಟರಾಜನಿಗೆ ಪುಷ್ಪವನ್ನು ಸಮರ್ಪಿಸುತ್ತಾ ವಿಘ್ನ ಭಗ್ನಗಳನ್ನು ತೊರೆದು ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಯಲೆಂದು ನಾಟ್ಯ ಗುರುಗಳಿಗೆ, ಸಂಗೀತಗಾರರಿಗೆ ಹಾಗೂ ನೆರೆದಿರುವ ಸಭಿಕರಿಗೆ ವಂದಿಸಿ ನೃತ್ಯ ಕಾರ್ಯಕ್ರಮಕ್ಕೆ ಶುಭವನ್ನು, ಶೋಭೆಯನ್ನು, ಶ್ರೇಯಸ್ಸನ್ನು ಕೋರಿ ಪ್ರಾರ್ಥಿಸುವ ನೃತ್ಯವೇ ಪುಷ್ಪಾಂಜಲಿ. ಇಂದಿನ ಪುಷ್ಪಾಂಜಲಿ ರೀತಿಗೌಳ ರಾಗದಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಜಯರಾಮ್ ಕಿಕ್ಕೇರಿ.
झेम झेम तनं तरी कीटतकतां झुडुदतां झुडुदधीं झुडुदतों नन्तरि कीटतक झेम झेम तनं तरी कीटतकतां झुडुदतां झुडुदधीं झुडुदतों नन्तरि कीटतक झेम झेम तनं तरि कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक मगरि सनिता सगरि गम निनि मनीस सगरि सनि सनि ध मग मनि झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक सनि ध मगरि सनिता सगरि गम निनि मनीस सगरि सनि सनि ध मग मनि झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक कीटतकतां झुडुदतां झुडुदधीं झुडुदतों नन्तरि कीटतक झेम झेम तनन्तरि कीटतकतां झुडुदतां झुडुदधीं झुडुदतों नन्तरि कीटतक झेम 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 तनन्तरि कीटतकतां ಕರಿವದನ ಎಂಬ ಕೃತಿಯ ಮೂಲಕ ಶ್ರೀ ಗಣೇಶನ ಭಕ್ತಿ ಭಾವಪೂರ್ಣ ಆರಾಧನೆಯನ್ನು ಸ್ತುತಿಸಲಾಗುತ್ತಿದೆ. ಗಣಪತಿ ವಿದ್ಯೆಯ ಅಧಿಪತಿ, ವಿಘ್ನ ವಿನಾಶಕ, ಸೃಷ್ಟಿಯ ಆಧ್ಯಾತ್ಮಿಕ ಶಕ್ತಿ. ಇಂದಿನ ಕೃತಿಯಲ್ಲಿ ಗಣೇಶನ ರೂಪ, ಕರುಣೆ, ಶಕ್ತಿಯನ್ನು ಹಾಡಿಕೊಂಡು ಭಕ್ತರು ಅವನಿಗೆ ಶರಣಾಗುವುದನ್ನು ಕಾಣಬಹುದು. ಈ ಕೃತಿಯು ಶುದ್ಧ ಸಾವೇರಿ ರಾಗ ತಾಳಮಾಲಿಕೆಯಲ್ಲಿದೆ. ರಚನೆ ವಿದ್ವಾನ್ ಡಿ ಶ್ರೀವತ್ಸ. Re ma pa ma ba da 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 re re sa da 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 ba ma re sa
ರಿ ಮ ಪ ಮ ಪ ದ ಸ ಸ ದ ದ ರಿ ದ ದ ದ ದ ಪ ದ ಸ ದ ಪ ಸ ಸ ದ ದ ರಿ ದ ದ ದ ದ ಪ ದ ಸ ದ ಪ ಸರಿ ಮ ರಿ ಮ ಪ ಮ ಪ ದ ರಿ ಮ ಪ ಮ ಪ ದ ಪ ದ ಸ ಸರಿ ಮ ರಿ ಮ ಪ ಮ ಪ ದ ರಿ ಮ ಪ ಅಂಬಾಸುತ ಕರಿಮದನ ಕಾಯೋ ವಿನಾಯಕ ಕಾಯೋ ಅಂಬುಜೋದ್ಭವ ನಿನ್ನ ನೆನೆಯೂತ ಸೃಷ್ಟಿಯ ಕಾರ್ಯವ ನಡೆಸುವ ತುಂಬುರುಗಾನಲೋಲ ಮಾಧವ ಲೋಕವನೇ ಪೊರೆವ ಗಣಪನೇ ಕಾಯೋ ಅಂಬಾಸುತ ಕರಿಬದನ ಕಾಯೋ ನಿನ್ನ ಭಕುತರನು ಕಾಮಾದಿಯಿರುಳಿಂ ಸೆಳೆದು ನಿರತ ಸುಜನ ಮೊರೆಯ ಆಲಿಸಿ ಕರುಣೆಯಿಂದಂಬಾಸುತ ಕರಿಬದನ ಕಾಯೋ ನಿನ್ನ ಭಕುತರನು ಕಾಮಾದಿಯಿರುಳಿಂ ಸೆಳೆದು ನಿರತ ಸುಜನ ಮೊರೆಯ ಆಲಿಸಿ ಕರುಣೆಯಿಂದಂಬಾಸುತ ಕರಿಬದನ ಕಾಯೋ ಮುಂದಿನ ನೃತ್ಯ ಜತಿಸ್ವರ. ಜತಿಸ್ವರವು ನೃತ್ಯ ಅಥವಾ ನೃತ್ಯದ ಅನುಕ್ರಮಕ್ಕೆ ಒಂದು ಉದಾಹರಣೆಯಾಗಿದೆ. ಇದು ವಿಶಿಷ್ಟವಾಗಿ ಸಂಕೀರ್ಣವಾದ ಲಯಬದ್ಧ ಮಾದರಿಯ ಸರಣಿಯೊಂದಿಗೆ ಪ್ರಾರಂಭವಾಗುತ್ತದೆ. ಜತಿಸ್ವರದಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣ ಎಂಬ 3 ಭಾಗಗಳಿವೆ. ಪಲ್ಲವಿಯಲ್ಲಿ ಹಾಡಿದ ಮಾಧುರ್ಯದ ಪುನರಾವರ್ತನೆಗೆ ಪ್ರಾಥಮಿಕ ಅಡುವುಗಳನ್ನು ವಿಭಿನ್ನ ಲಯ ಮಾದರಿಗಳಲ್ಲಿ ನೇಯ್ಗೆ ಮಾಡಲಾಗಿದೆ. ಒಂದು ನಿರ್ದಿಷ್ಟ ರಾಗ ಮತ್ತು ತಾಳದಲ್ಲಿರುವ ಸ್ವರಗಳ ಪ್ರಕಾರ ಹೊಂದಿಸಲಾದ ಕೋರ್ವೆಗಳನ್ನು ಜತಿಸ್ವರ ಎಂದು ಕರೆಯಲಾಗುತ್ತದೆ. ಇದು ಶುದ್ಧ ನೃತ್ಯರೂಪವಾಗಿದೆ. ಇಂದಿನ ಜತಿಸ್ವರವು ಸಾವೇರಿ ರಾಗದಲ್ಲಿದ್ದು ರೂಪಕ ತಾಳಕ್ಕೆ ನಿಬದ್ಧವಾಗಿದೆ. ರಚನೆ ತಂಜಾವೂರು ಸಹೋದರರು. ಕುತಕತ ದಿಂಗಿನ ತುಂ ತತ್ ಗದಿ ಜಂತ ತದ ಗದಿ ಜಂ ತೈ ತತ್ ಗದಿ ಜಂ ತ ತದ ಗದಿ ಜಂ ತೈ ತತ್ ಗದಿ ಜಂ ಕೆಟತಕ ತರಿಕಿಟುಂ ಕೆಟತಕ ತರಿಕಿಟುಂ ಸಾ ರಿ ಸದಾ ಪಾ ಮ ಗ ರಿ ಸಾ ದ ಸ ರೆ ಮ ಪ ದ ರಿ ಸಾ ಸದಾ ಪಾ ಮ ಗ ರಿ ಸಾ ನೀ ದ ಸ ರೆ ಮ ಪ ದ ರಿ ಸಾ ರಿ ಸದಾ ಪಾ ಮ ಗ ರಿ ಸಾ ನೀ ದ ಸ ರೆ ಮ ಪ ದ ರಿ ಸಾ ಸ ರಿ ಮ ಪ ದ ಸಾ ರಿ ಸದಾ
ಪಾಮ ಗೆರೆ ಸಾ ನೀರ ಸರಿ ಮಾ ಪಾ ದಿ ಸಾ ಸದಾ ಪಾಮ ಗೆರೆ ಸಾ ನೀರ ಸರಿ ಮಾ ಪಾ ದಿ ಸಾ ಸದಾ ಗರಿ ಸಾ ನೀರ ಸರಿ ಮಾ ಪಾ ದಿ ಸಾ ಸರಿ ಮಾ ಗ ಸದಾ ಪಾಮ ಗರಿ ಸಾನಿ ದ ಮ ಗರಿ ಸನಿ ದ ಸರಿ ಮಾ ಪಾ ದಿ ಸಾ ಪಾ ದಿ ಸಾ ರಿ ರಿ ಸಾ ನಿ ದ ಸಾ ಸಾ ನಿ ದ ಪ ದ ದ ನಿ ದ ಮ ಗೆ ರಿ ದ ಸ ರಿ ಸಾ ರಿ ಸ ಮ ರಿ ಪ ಮ ದ ಪ ನಿ ದ ರಿ ಸ ನಿ ದ ಪ ಮ ಪ ದ ಸ ರಿ ರಿ ಸ ನಿ ದ ಸಾ ಸಾ ನಿ ದ ಪ ದ ದ ನಿ ದ ಮ ಗೆ ರಿ ದ ಸ ರಿ ಸಾ ರಿ ಸ ಮ ರಿ ಪ ಮ ದ ಪ ನಿ ದ ರಿ ಸ ನಿ ದ ಪ ಮ ಪ ದ ಸ ರಿ ಗೆ ರಿ ಗ ಸ ರಿ ರಿ ಸ ನಿ ದ ಪ ದ ರಿ ಸ ರಿ ದ ಸಾ ನಿ ದ ಪ ಮ ಗೆ ರಿ ಮ ಪ ದ ಗ ರಿ ಸ ನಿ ದ ರಿ ಸಾ ನಿ ದ ಪ ಮ ಗೆ ರಿ ಮ ಪ ದ ಸ ರಿ ಸದಾ ಪಾಮ ಗೆ ರಿ ಸಾ ನಿ ದ ಸರಿ ಮಾ ಪಾ ದ ರಿ ಸಾ ರಿ ಸದಾ ಪಾಮ ಗೆ ರಿ ಸಾ ರಿ ಸಾ ರೂಪವಾಗಿದೆ. ಸಂಗೀತ ಮತ್ತು ನೃತ್ಯದ ಮೂಲಕ ದೇವರನ್ನ ಪೂಜಿಸಲು ಮತ್ತು ಸ್ತುತಿಸಲು ಭಕ್ತಿಯ ಗೀತೆಯಾಗಿದ್ದು ವಿಶೇಷ ಸಂದರ್ಭಗಳಲ್ಲಿ ಹಾಗೂ ಹಬ್ಬಗಳಲ್ಲಿ ನರ್ತಿಸಲಾಗುತ್ತದೆ. ಇಂದಿನ ಕೌತುವಂ ಶ್ರೀ ಸುಬ್ರಹ್ಮಣ್ಯನನ್ನ ಕುರಿತಾಗಿದೆ. ಷಣ್ಮುಖ ಪ್ರಿಯ ರಾಗದಲ್ಲಿದ್ದು ಖಂಡಗತಿ ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಗುರುಮೂರ್ತಿ. ಶಿವ ಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ. ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ. ತಾಂ ತದ್ದರಿ ಧೀಂ ತದ್ದಣ್ಣ ತೋಂ ತಜ್ಜುಣ್ಣು ನಂ ತದ್ಧಿಮ್ಮಿ ತಕ್ಕಿಟ್ಟತ್ತುಂ ತದ್ದಿಂಗಿಣ್ಣತ್ತುಂ ತದ್ದಿಂಗಿಣ್ಣತ್ತುಂ ತದ್ದಿಂಗಿಣ್ಣತ್ತುಂ. ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವ ದಣ್ಣ ತಜ್ಜುಂ ಜುಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತದಿ ತದ್ದಣ್ಣ ತದಣ್ಣ ತಜ್ಜುಣ್ಣು ತದ್ದಿಂಗಿಣ್ಣತ್ತುಂ. ದೇವಯಾನಿ
ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ. ಮಹಾಚತುರ ಜ್ಞಾನ ನಿಧಿ ನೀನೆ ದೇವ. ತಕ್ಕ ತರಿಗಿಟ ತಕ ತಕ್ಕ ತನಕಿಟ ತಕ ತಕ್ಕ ಚೊಣುಕಿಟ ತಕ ತಕ್ಕ ತಿಮಿಗಿಟ ತಕ ತಾಂ ರಜ್ಜಂ ತಕತಿಕು ತದಿಗಿಟ ತೊಂ ತಕತಿಕು ತದಿಗಿಟ ತೊಂ ತಕತಿಕು ತದಿಗಿಟ ತೊಂ. ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವನೇರಿ ಕುಳಿತ ಸುಬ್ರಹ್ಮಣ್ಯ. ದೇವಸೇನಾ ನಾಯಕನೇ ಭೈರವ ಅಷ್ಟಕಂ. ಈ ಕೃತಿಯನ್ನು ಶ್ರೀ ಆದಿ ಶಂಕರಾಚಾರ್ಯರು ರಚಿಸಿದ್ದಾರೆ. ಕಾಲ ಭೈರವನು ಭಗವಾನ್ ಶಿವನ ಉಗ್ರ ರೂಪ. ಕಾಲ ಅಂದರೆ ಸಮಯ ಮತ್ತು ಭಯ ಎಂದರೆ ಭೀತಿ. ಇವೆರಡನ್ನೂ ನಿಯಂತ್ರಿಸುವ ಪರಮ ಶಕ್ತಿಯಾಗಿರುವ ಕಾರಣ ಅವನನ್ನು ಕಾಲ ಭೈರವ ಎಂದು ಕರೆಯುತ್ತಾರೆ. ಕಾಲ ಭೈರವ ಅಷ್ಟಕವು ಭಯವನ್ನು ದಾಟಿಸಿ ಭಕ್ತರಲ್ಲಿ ಶಕ್ತಿ ಮತ್ತು ಶಾಂತಿಯ ಸಮತೋಲನವನ್ನು ಉಂಟು ಮಾಡುವ ಶಕ್ತಿ ಹೊಂದಿದೆ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಲ್ದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಭವಾಬ್ಧಿತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ. शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे. धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुराधिनाथ कालभैरवं भजे. ತಂಬೂರಿಯನ್ನು ಮೀಟುತ್ತಾ ಈ ಭವ ಸಾಗರವನ್ನು ದಾಟಿ ಆತ್ಮಾನಂದ ಚಿದಾನಂದವನ್ನು ಅನುಭವಿಸುತ್ತಿರುವ ಯೋಗಿಯೊಬ್ಬನ ಅಧ್ಯಾತ್ಮ ಭಾವವನ್ನು ವರ್ಣಿಸುವ ಪುರಂದರದಾಸರ ಒಂದು ಪ್ರಸಿದ್ಧ ರಚನೆ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಸಿಂಧು ಭೈರವಿ ರಾಗದಲ್ಲಿದ್ದು ತ್ರಿಶನಡೆ ಆದಿತಾಳಕ್ಕೆ ನಿಬದ್ಧವಾಗಿದೆ. ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ
ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ವಿಠಲನ ನೋಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಮಚ್ಚವತಾರದೊಳು ಆಡಿದನೆ ಮಂದರಾಚಲವ ಬೆನ್ನೊಳು ಆಂತವನೇ ಮಚ್ಚವತಾರದೊಳು ಆಡಿದನೆ ಮಂದರಾಚಲವ ಬೆನ್ನೊಳು ಆಂತವನೇ ಅಚ್ಚ ಸುಕರನಾಗಿ ಬಾಳಿದನೆ ಅಚ್ಚ ಸುಕರನಾಗಿ ಬಾಳಿದನೆ ಮದ ಹೆಚ್ಚಿ ಹಿರಣ್ಯನ ಸೀಳಿದನೆ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಹಯಬೇರಿ ನಲಿದವನೇ ಸಾಧಿಸಿ ತ್ರಿಪುರರ ಗೆಲಿದವನೇ ಪ್ರತಿವಾದಿಸಿ ಹಯಬೇರಿ ನಲಿದವನೇ ಭೇದಿಸಿ ವಿಶ್ವವ ಗೆಲಿದವನೇ ಭೇದಿಸಿ ವಿಶ್ವವ ಗೆಲಿದವನೇ ಬಡದಾದಿ ಕೇಶವ ನಮಗೆ ಒಲಿದವನೇ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ. ವರ್ಣ ಭರತನಾಟ್ಯ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಅಂಗ. ಭಾವದ ಉತ್ಕೃಷ್ಟ ರೂಪವನ್ನು ಇಲ್ಲಿ ಕಾಣಬಹುದು. ನರ್ತಕಿಗೆ ಇರಬೇಕಾದ ಅತ್ತಂಪ್ರಾಣಗಳ ಬಳಕೆ, ಅವಳ ಪ್ರೌಢಿಮೆ ಇಲ್ಲಿ ಕಂಡುಬರುತ್ತದೆ. ಇಂದಿನ ವರ್ಣವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿಯನ್ನ ಕುರಿತಾಗಿದೆ. ಕರ್ನಾಟಕದ ಚಿಕ್ಕಮಗಳೂರಿನ ಸುಂದರ ಪರ್ವತ ಶ್ರೇಣಿಗಳ ಮಧ್ಯೆ ಅಲಂಕರಿಸಿರುವ ದೇವಾಲಯವೇ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಎಂಬ ಸ್ತುತಿಯಲ್ಲಿ ಪ್ರಸಿದ್ಧಳಾದ ಈ ದೇವಿಯ ರೂಪ ಭವ್ಯವಾಗಿದ್ದು ಸುಂದರ ಅಲಂಕಾರಗಳಿಂದ ಕೂಡಿದೆ. ಭಕ್ತರು ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಶ್ರೇಯಸ್ಸು, ಜ್ಞಾನ, ಆರೋಗ್ಯ ಮತ್ತು ಧೈರ್ಯವನ್ನು ಕೋರುತ್ತಾರೆ. ಮನೋಜ್ಞ ನೃತ್ಯಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಶ್ರೀ ಅನ್ನಪೂರ್ಣೇಶ್ವರಿಯನ್ನು ಕುರಿತು ವರ್ಣವನ್ನು ಪ್ರದರ್ಶಿಸಲಿದ್ದಾರೆ.
ರಾಗಮಾಲಿಕೆಯಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ರಚನೆ ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿ. ಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ. ಧಳ್ಳಂಗು ತಕ್ಕ ತದ್ಧಿಂಗಡ್ನತ್ತುಂ ತ ಧೀ ತಕ್ಕ ನಕ್ಕ ಝಂ ತ ರೀಕಿ ಕ ತಕ್ಕ ಧೀ ತಕ್ಕ ನಕ್ಕ ಝಂ ತ ರೀಕಿ ಕ ತಕ್ಕ ತಕ್ಕ ನಕ್ಕ ಝಂ ತ ರೀಕಿ ಕ ತಕ್ಕ ತ ಧಿಂಗಿಣ್ಣತ್ತುಂ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತದ್ದಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ಧಿ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತಕ್ಕಣ್ಣಕ್ಕ ಝಂ ತದ್ದಿ ಕಿಟ್ಟ ತಕ್ಕ ತದ್ದಿಂಗಿಣ್ಣ ತುಂ ತಗಧಿ ತಕಣಕ ಝಂ ತರಿಕಿಟ ತಕಧಿ ತಕಣಕ ಝಂ ತರಿಕಿಟ ತಕ ತಕಣಕ ಝಂ ತರಿಕಿಟ ತಕ ತದಿಂಗಿಣತು ತದ್ಧಿ ತಕಣಕ ಝಂ ತರಿಕಿಟ ತಕಧಿ ತಕಣಕ ಝಂ ತರಿಕಿಟ ತಕ ತಕಣಕ ಝಂ ತರಿಕಿಟ ತಕ ತದಿಂಗಿಣತು ತಗಧಿ ತಕಣಕ ಝಂ ತರಿಕಿಟ ತಕಧಿ ತಕಣಕ ಝಂ ತರಿಕಿಟ ತಕ ತಕಣಕ ಝಂ ತರಿಕಿಟ ತಕ ತದಿಂಗಿಣತು ತದ್ಧಿ ತಕಣಕ ಝಂ ತಕಣಕ ಝಂ ತಕಣಕ ಝಂ ತಕೊಂತ ತರಿಕಿಟ ತಂ ತಣಕಿಟ ತಕ ಝಂ ಝುಣು ಕಿಟ ತಕ ತಕ ತದಿಂಗಿಣತು ತಕ್ಕರದ ಗದರಿಗಡತು ತಕ ತದಿಂಗಿಣತು ತಕ್ಕರದ ಗದರಿಗಡತು ತಕ ತದಿಂಗಿಣ್ಣತ್ತುಂ ತಕ್ಕರದ ಗದರಿಗಡತು ತಾಂ ಝಂ ಝಂ ತರಿಕಿಟ ತಕ ಝಂ ಝಂ ಧಣಕಿಟ ತಕ ಝಂ ಝಂ ಝುಣು ಕಿಟ ತಕ ತಕ ದಿಗು ತದಿಂಗಿಣ್ಣತ್ತು ತಕ ದಿಗು ಗದರಿಗಡತು ತಕ ದಿಗು ತದಿಂಗಿಣ್ಣತ್ತು ತಕ ದಿಗು ಗದರಿಗಡತು ತಕ ದಿಗು ತದಿಂಗಿಣ್ಣತ್ತು ತಕ ದಿಗು ಗದರಿಗಡತು ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತುತೆ ಆದಿಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ತಾಯಿ ನಮೋಸ್ತು ತಕ್ಕ ತರಿಕಿಟ ತಕ ಧನಕಿಟ ತಕ ಝುಣ್ಣು ಕಿಟ್ಟ ತುಂ ತಕ್ಕ ರಿತ್ತ ಗುಂ ಧಣ್ಣ ಕಿಟ್ಟ ತಕ್ಕ ಧನಕಿಟ ತಕ ಝುಣ್ಣು ಕಿಟ್ಟ ತಕ ಧಿಮ್ಮಿ ಕಿಟ್ಟ ತುಂ ರಿತ್ತ ಗುಂ ತರಿಕಿಟ ತಕ ಧನಕಿಟ ತಕ ಝುಣ್ಣು ಕಿಟ್ಟ ತುಂ ರಿತ್ತ ಗುಂ ಧನಕಿಟ ತಕ ಝುಣ್ಣು ಕಿಟ್ಟ ತಕ ಧಿಮ್ಮಿ ಕಿಟ್ಟ ತುಂ ರಿತ್ತ ಗುಂ ತದ್ಧಿಂದರಿಕಿಟ ತುಂ ತಾಂ ತಾಂ ರಿತ್ತ ಗುಂ ತ ರಿತ್ತ ಗುಂ ಕಿಟ ತಕ ತದ್ಧಿಂದರಿಕಿಟ ತುಂ ಕಿಟ ತಕ
ಧಿಂಗ್ ತರಿಕಿಟ ತುಂ ತಂ ತಂ ರಿತ ಘುಂ ತ ರಿತ ಘುಂ ಧಿತ್ತ ರಿತ ಘುಂ ತಕ ತರಿಕಿಟ ತಕ ತತ್ ಧಿಂಗ್ ಕರದಗದಗಡ ತುಂ ತಕ ತರಿಕಿಟ ತಕ ತತ್ ಧಿಂಗ್ ತಕ ತರಿಕಿಟ ತುಂ ತಕ ತರಿಕಿಟ ತಕ ತ ಧಿಂಗ್ ತಕ ತರಿಕಿಟ ತುಂ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ಭದ್ರೇ ತಟದಿ ಮೆರೆಯುತ್ತಿರುವ ವೈಭವದ ಹೊರನಾಡು ಧನ್ಯವಾಯಿತಮ್ಮ ನಿನ್ನ ದಿವ್ಯ ತೇಜದಿ ತಾಯೇ ತುಂ ತುಂ ಧಿಮ್ಮಿ ತತ್ತ ಧಿಂಗಿಣ್ಣ ತುಂ ತುಂ ತಟ್ಟಿ ಧಣ್ಣ ತುಂ ತುಂ ಧಣ್ಣ ಜೊಣ್ಣು ತುಂ ತುಂ ತಕ್ಕತ್ತ ಧಿಂಗಿಣ್ಣ ತುಂ ತುಂ ತಟ್ಟಿ ಧಣ್ಣ ತುಂ ತುಂ ಧಣ್ಣ ಜೊಣ್ಣು ತುಂ ತುಂ ತಕ್ಕತ್ತ ಧಿಂಗಿಣ್ಣ ತುಂ ತ ತರ್ರಿ ತುಂ ತ ಧಣ್ಣ ತುಂ ತ ಜೊಣ್ಣು ತುಂ ತ ಧಿಮಿ ತುಂ ತ ತಟ್ಟಿ ಧಣ್ಣ ತುಂ ತ ಧಣ್ಣ ಜೊಣ್ಣು ತುಂ ತ ಜೊಣ್ಣು ಧಿಮಿ ತುಂ ತತ್ತ ಧಿಂಗಿಣ್ಣ ತುಂ 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 ತದಿ ಧಣ್ಣ ತುಂ ತಧಣ್ಣ ಜುಣ್ಣು ತುಂ ತಜೊಣ್ಣು ಧಿಮಿ ತುಂ ತತಕ ತದಿಂಗಿಣ್ಣ ತುಂ ತತಕ ತದಿಂಗಿಣ್ಣ ತುಂ 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 ತದಿ ಧಣ್ಣ ತುಂ ತಧಣ್ಣ ಜುಣ್ಣು ತುಂ ತಜೊಣ್ಣು ಧಿಮಿ ತುಂ ತತಕ ಧಿಗು ಕಿಟತಕ ತರಿಕಿಟ ತುಂ ತತಕ ಧಿಗು ತಕ ತರಿಕಿಟ ತಕ ತುಂ ತತಕ ಧಿಗು ತಕ ದಿಗು ತರಿಕಿಟ ತುಂ ಅಗಸ್ತ್ಯ ಮುನಿಯ ಅಮೃತ ಕರದಿ ಪ್ರತಿಷ್ಠಾಪಿತೆ ನೀನು ಪರಮ ಕರದಿ ಪ್ರತಿಷ್ಠಾಪಿತೆ ನೀನು ಪರಮ ಮಂಗಳಾಂಗಿ ಅಮ್ಮ ಪೂರ್ಣ ಚಂದಿರ ರೂಪಿಣಿ ಅಗಸ್ತ್ಯ ಮುನಿಯ ಅಮೃತ ಕರದಿ ಪ್ರತಿಷ್ಠಾಪಿತೆ ನೀನು ಪರಮ ಮಂಗಳಾಂಗಿ ಅಮ್ಮ ಪೂರ್ಣ ಚಂದಿರ ರೂಪಿಣಿ ಮದ ಮದ ಸದ ಸರಿಗ 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 ಮಗಗದ ಮದ ಸರಿ ದ ಸರಿ ಮಗರಿ ಸರಿ ಸಾ ಗಾಗ ರೀರಿ ಸಾನಿ ನಿದ ಪಗ ಮದ ಮಗರಿ ಸರಿ ಗ ಗಮದ ಮಗರಿ ಗಮ ಆದಿ ಶಕ್ಯಾತ್ಮಿಕೆ ಅನ್ನ ಪ್ರಸಾದ ಪ್ರದೇ ಅನ್ನ ಪೂರ್ಣೆ ಪಂಚಶಿರದ ಬ್ರಹ್ಮನನ್ನು ಪಂಚವಕ್ತ್ರ ಶಿವನೆಂದು ಪಂಚಶಿರದ ಬ್ರಹ್ಮನನ್ನು ಪಂಚವಕ್ತ್ರ ಶಿವನೆಂದು ಪಾದ ಸೇವೆ ಮಾಡಿದಳು ಭಕ್ತಿಯಿಂದ ಪಾರ್ವತಿಯು ಪಾದ ಸೇವೆ ಮಾಡಿದಳು ಭಕ್ತಿಯಿಂದ ಪಾರ್ವತಿಯು ಪೂರ್ಣೆ
ಕಜಂ ತಂ ಧಿತ ಕಜಂ ತಂ ಧಿತ ಕತ ಕಧಿತಂ ಧಿತ ಕಜಂ ತಂ ಧಿತ ಕಜಂ ತಕ ಧಿತ ಕತಂ ಧಿತಂ ಧಿತ ಕಜಂ ತಂ ಧಿತ ಕತ ಕಧಿತಂ ಧಿತ ಕಜಂ ತಕ ಧಿತ ಕತ ಧಿಂ ಏಯ್ಯಟ ತುಂಗತ ಧಿಂಗಿಣ್ಣತ್ತುಂ ತಧಿಂದ್ರಗಡತುಂ 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 ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ 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 ಮಗ ಮಗ ಆಮಗ ಮಗ ಸಗಮ ಪನಿ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ದಕ್ಷಿಣ ಹಸ್ತದಿ ಚಿನ್ನದ ಅಗಪೆ ವಾಮಕರದಿ ಪಾಯಸ ಪಾತ್ರೆ ದಕ್ಷಿಣ ಹಸ್ತದಿ ಚಿನ್ನದ ಅಗಪೆ ವಾಮಕರದಿ ಪಾಯಸ ಪಾತ್ರೆ ದಕ್ಷಿಣ ಹಸ್ತದಿ ಚಿನ್ನದ ಅಗಪೆ ವಾಮಕರದಿ ಪಾಯಸ ಪಾತ್ರೆ ಅನ್ನ ಸಮೀಪ ಮಪ ಮಪ ಗಮ ಪನಿ ಸಗ ಸಮೀಪ ಮಪನಿ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಶಿವೆ ಅನ್ನಪೂರ್ಣೆ ಸದಾ ಪೂರ್ಣೆ ವಿರಾಜಮಾನೆ ಸಿಂಹಾಸನದಿ ಎದುರಿಗೆ ನಿಂತನು ಕಪಾಲಿ ಶಿವನು ವಿರಾಜಮಾನೆ ಸಿಂಹಾಸನದಿ ಎದುರಿಗೆ ನಿಂತನು ಕಪಾಲಿ ಶಿವನು ವಿರಾಜಮಾನೆ ಸಿಂಹಾಸನದಿ ಎದುರಿಗೆ ನಿಂತನು ಕಪಾಲಿ ಶಿವನು ಅನ್ನಧಾನ್ಯ ಪ್ರಪೂರ್ಣೆ ಶಿವಶಕ್ತಿ ಕಾರಣೆ ಅನ್ನಧಾನ್ಯ ಪ್ರಪೂರ್ಣೆ ಶಿವಶಕ್ತಿ ಕಾರಣೆ ಸಕಲ ಭಯ ನಿವಾರಿಣಿ ಸತ್ಯ ಸಾಮರ್ಥ್ಯ ಸ್ವರೂಪಿಣಿ ಸಕಲ ಭಯ ನಿವಾರಿಣಿ ಸತ್ಯ ಸಾಮರ್ಥ್ಯ ಸ್ವರೂಪಿಣಿ ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ಆದಿಶಕ್ತಿ ಸ್ವರೂಪಿಣಿ ಮಾತಾ ಸೃಷ್ಟಿ ಪೂರ್ಣೆ ಸದಾ ಪೂರ್ಣೆ ಅನ್ನಪೂರ್ಣೆ ಸದಾ ಪೂರ್ಣೆ ಮಾತಾ ಇದೀಗ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಗೌರವಾನ್ವಿತ ಉಪಸ್ಥಿತಿಯಲ್ಲಿರುವ ಮನೋಜ್ಞ ನೃತ್ಯೋತ್ಸವಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಡಾಕ್ಟರ್ ಚೈತ್ರ ಬೋಚಿರ್ KS, ಪ್ರಾಧ್ಯಾಪಕರು ಮತ್ತು ಮುಖ್ಯ ಅಧಿಕಾರಿ, ವಿದ್ಯಾರ್ಥಿಗಳ ವ್ಯವಹಾರಗಳ ವಿಭಾಗ, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು, ಇವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಪ್ರಶಾಂತ್ ಪತಂಗಿ, ವ್ಯವಸ್ಥಾಪಕ ಮುಖ್ಯಸ್ಥರು, L&T ತಂತ್ರಜ್ಞಾನ ಸೇವೆಗಳು ಬೆಂಗಳೂರು ಮತ್ತು ಅಧ್ಯಕ್ಷರು, ಶ್ರೀಗಂಧ ಫೌಂಡೇಶನ್ ಬೆಂಗಳೂರು, ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ವಿದುಷಿ ಡಾಕ್ಟರ್ ಮಾನಸ ಪೀರವರು, ನಿರ್ದೇಶಕರು, ಮನೋಜ್ಞ ನೃತ್ಯಕಲೆ ಅಕಾಡೆಮಿ ಬೆಂಗಳೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಮನಮೋಹನ್, ವ್ಯವಸ್ಥಾಪಕ ನಿರ್ದೇಶಕರು, ಮನೋಜ್ಞ ನೃತ್ಯಕಲೆ ಅಕಾಡೆಮಿ ಬೆಂಗಳೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ.
ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ಚೈತ್ರ ಬೋಚೀರ್ KS ರವರ ಪರಿಚಯ, ನಂತರದಲ್ಲಿ ಸಭೆಗೆ ನುಡಿಗಳು. KS ಅವರು ಗಣನೀಯ ಶಿಕ್ಷಣ ತಜ್ಞೆ ಹಾಗೂ ಸಂಸ್ಥೆಯ ನಾಯಕರಾಗಿ ಪ್ರಸ್ತುತ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ವರ್ಷದ ಅನುಭವ ಹೊಂದಿರುವ ಅವರು ಬೋಧನೆ, ಸಂಶೋಧನೆ, ಶೈಕ್ಷಣಿಕ ನಾಯಕತ್ವ ಮತ್ತು ವಿದ್ಯಾರ್ಥಿ ಅಭಿವೃದ್ಧಿಯಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿ, MBA ಡಿಸ್ಟಿಂಕ್ಷನ್ ಫ್ರಮ್ SJCE, ಮೈಸೂರು VTUನಲ್ಲಿ 8ನೇ ರ್ಯಾಂಕ್ ಪಡೆದಿದ್ದಾರೆ ಹಾಗೂ BBM ಮರಿಮಲ್ಲಪ್ಪ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 10ನೇ ರ್ಯಾಂಕ್ ಗಳಿಸಿದ್ದಾರೆ. ವಿದ್ಯಾರ್ಥಿಗಳ ವ್ಯವಹಾರಗಳ ಡೀನ್ ಆಗಿ ಅವರು ಗ್ರ್ಯಾಜುಯೇಷನ್ ಡೇ, ಇನ್ಸ್ಟಿಟ್ಯೂಷನ್ ಡೇ, ಇಂಡಿಪೆಂಡೆನ್ಸ್ ಡೇ, ಕಾರ್ಗಿಲ್ ವಿಜಯ ದಿವಸ್ ಮುಂತಾದ ಕಾರ್ಯಕ್ರಮಗಳಿಗೆ ಹೊಸ ಹಾದಿಯ ತತ್ವ ಘೋಷಣೆಗಳು ಮತ್ತು ಬ್ರ್ಯಾಂಡಿಂಗ್ ಪರಿಚಯಿಸಿ ಸಮಗ್ರ ವಿದ್ಯಾರ್ಥಿ ತೊಡಗಿಸಿಕೊಳ್ಳುವಿಕೆಯನ್ನು ಮುನ್ನಡೆಸಿದ್ದಾರೆ. BIT ವಿದ್ಯಾರ್ಥಿ ವ್ಯವಹಾರಗಳಿಗೆ ವಿಶೇಷ ಲೋಗೋ ಮತ್ತು ಟ್ಯಾಗ್ಲೈನ್ ಸೃಷ್ಟಿಸಿ ಹೊಸ ಗುರುತನ್ನು ನೀಡಿದ್ದಾರೆ. ಜೊತೆಗೆ 35ಕ್ಕೂ ಹೆಚ್ಚು ವಿದ್ಯಾರ್ಥಿ ಕ್ಲಬ್ಗಳು, NCC ಮತ್ತು NSS ಘಟಕಗಳ ಪರಿಸರವನ್ನು ಬಲಪಡಿಸಿದ್ದಾರೆ. ಅವರು ಶೈಕ್ಷಣಿಕ ವೃತ್ತಿ ಜೀವನದಲ್ಲಿ ಸಹಾಯಕ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕ, ವಿಭಾಗಾಧ್ಯಕ್ಷೆ ಮತ್ತು ಪ್ರಸ್ತುತ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ಪಠ್ಯಕ್ರಮ ರೂಪಿಸುವಿಕೆ, ಅಧ್ಯಾಪಕರ ಅಭಿವೃದ್ಧಿ ಮತ್ತು ಸಂಶೋಧನಾ ಮಾರ್ಗದರ್ಶನದಲ್ಲಿ ಸದಾ ಶ್ರೇಷ್ಠತೆಯನ್ನು ತೋರಿಸಿದ್ದಾರೆ. ಡಿಜಿಟಲೀಕರಣ, ಸುಸ್ಥಿರತೆ, ಇ-ಕಾಮರ್ಸ್ ಮತ್ತು ಬ್ರ್ಯಾಂಡಿಂಗ್ ತಂತ್ರಗಳ ಕುರಿತು ಗಣನೀಯ ಸಂಶೋಧನೆಗಳನ್ನು ಮಾಡಿದ್ದು ಹಲವು ಪ್ರತಿಷ್ಠಿತ ಜರ್ನಲ್ಗಳು ಮತ್ತು ಸಮ್ಮೇಳನಗಳಲ್ಲಿ ಪ್ರಕಟಿಸಿದ್ದಾರೆ. ಅವರ ನಾಯಕತ್ವ ಕಾಲೇಜಿನಾಚೆಯೂ ವಿಸ್ತರಿಸಿದೆ. ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಯೋಜಿಸಿದ್ದಾರೆ. ಕೈಗಾರಿಕಾ ಸಹಭಾಗಿತ್ವಗಳು ಮತ್ತು MOUಗಳನ್ನು ಆರಂಭಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ಪ್ಲೇಸ್ಮೆಂಟ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿ ನೀಡಿದ್ದಾರೆ. ಹಾಗೆಯೇ ಅಧ್ಯಾಪಕರು, ಇಂಜಿನಿಯರ್ಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಸಂವಹನ, ನಾಯಕತ್ವ ಮತ್ತು ಸಾಮರ್ಥ್ಯ ನಿರ್ಮಾಣ ಕುರಿತು ಉಪನ್ಯಾಸ ನೀಡಿದ್ದಾರೆ. ಅವರು ಅನೇಕ ಪ್ರಶಸ್ತಿ ಮತ್ತು ಗೌರವಗಳನ್ನು ಪಡೆದಿದ್ದಾರೆ. ಇದರಲ್ಲಿ ಪೋರ್ಚುಗಲ್ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ಟಾ ಅವರಿಂದ ಗೋಲ್ಡನ್ ಥ್ರೆಡ್ ಪ್ರಶಂಸಾ ಪತ್ರ, ವೈಜ್ಞಾನಿಕ UN ರಾವ್ ಅವರಿಂದ ಪ್ರಶಂಸಾ ಪತ್ರ ಹಾಗೂ ಪ್ರಿಯದರ್ಶಿನಿ ಅಚೀವರ್ ಅವಾರ್ಡ್ ಶಿಕ್ಷಣ ಕ್ಷೇತ್ರದ ಸೇವೆಗೆ ಸೇರಿವೆ. ಒಬ್ಬ ಆಸಕ್ತ ಶಿಕ್ಷಕಿ, ನಿಪುಣ ವಾಗ್ಮಿ ಮತ್ತು ದೃಷ್ಟಿವಂತ ನಾಯಕಿಯಾಗಿರುವ ಡಾಕ್ಟರ್ ಚೈತ್ರ ಬೋಚೀರ್ KS ಅವರು ಶೈಕ್ಷಣಿಕ ಶ್ರೇಷ್ಠತೆ, ಸಂಸ್ಥೆಯ ಬ್ರ್ಯಾಂಡಿಂಗ್ ಹಾಗೂ ವಿದ್ಯಾರ್ಥಿ ಸಬಲೀಕರಣದ ಮೂಲಕ ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಡಾಕ್ಟರ್ ಚೈತ್ರ ಬೋಚೀರ್ ಅವರು ರಾಷ್ಟ್ರಕವಿ ಕುವೆಂಪುರವರಿಂದ ನಿತ್ಯ ಸಚಿವರೆಂದು ಕರೆಸಿಕೊಂಡಿದ್ದ ಮಂಡ್ಯದ ಶಿಲ್ಪಿ, ಪೀಪಲ್ ಎಜುಕೇಷನ್ ಟ್ರಸ್ಟ್ನ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಶ್ರೀ KV ಶಂಕರೇಗೌಡ ಅವರ ಮೊಮ್ಮಗಳು. ಇಂದು ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ನನ್ನ ಕಿರು ಪರಿಚಯ ಮಾಡಿಕೊಟ್ಟಂತಹ ಸರ್ಗೆ ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅತಿಥಿ ಗಣ್ಯರೇ, ಮನೋಜ್ಞ ನೃತ್ಯ ಕಲಾ ಅಕಾಡೆಮಿಯ ಸಂಸ್ಥಾಪಕಿ ವಿದೂಷಿ ಡಾಕ್ಟರ್ ಮಾನಸ P ರವರೇ, ಅದರ ನಿರ್ದೇಶಕರಾದ ಮನಮೋಹನ್ ರವರೇ, ಹೆಮ್ಮೆಯ ಪೋಷಕರೇ, ಮೊಮ್ಮಕ್ಕಳ ಮುದ್ದಿನ ಅಜ್ಜಿ ತಾತಂದಿರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕಲಾ ಆರಾಧಕರಿಗೆ ನನ್ನ ನಮಸ್ಕಾರಗಳು. ರವೀಂದ್ರ ಕಲಾಕ್ಷೇತ್ರ ಕಲೆ ಮತ್ತು ಸಂಸ್ಕೃತಿಗೆ ಪವಿತ್ರ ಮಂದಿರ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಇವತ್ತು ನೃತ್ಯವನ್ನು ವೀಕ್ಷಿಸಲು ಅಷ್ಟೇ ಸೇರಿಲ್ಲ, ಬದಲಾಗಿ ಭಾರತದ ಭವ್ಯ ಪರಂಪರೆಯಾದ ಕಲಾ ಪ್ರಕಾರವನ್ನು ವೀಕ್ಷಿಸಲು, ಅದನ್ನು ಅನುಭವಿಸಲು ಸೇರಿದ್ದೀವಿ ಅಂತಲೇ ಹೇಳ್ಬೋದು. ಭಾರತದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅದೊಂದು. ಇಲ್ಲಿ ಸರಿಸುಮಾರು 6,500 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸರಿಸುಮಾರು 20 ವಿಭಾಗಗಳಿವೆ. ಅಲ್ಲಿ ನಾವು ವಿದ್ಯಾರ್ಥಿಗಳನ್ನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಕಳಿಸ್ಬೇಕಾದ್ರೆ ಅಥವಾ ಕಾರ್ಯಕ್ರಮಗಳಿಗೆ ಕಳಿಸ್ಬೇಕಾದ್ರೆ ಒಂದು ನೋಡಿರೋದೇನು, ಒಂದು ಅನುಭವ ಏನು ಅಂತಂದರೆ, ಯಾವ ಮಕ್ಕಳು
ಭರತನಾಟ್ಯ ಪ್ರಕಾರ ಇರ್ಬೋದು ಅಥವಾ ಕಲೆಯ ಮತ್ತೊಂದು ಪ್ರಕಾರಗಳಿರ್ಬೋದು, ಯಾರು ಅದರಲ್ಲಿ ಪಾಂಡಿತ್ಯ ಹೊಂದಿರ್ತಾರೆ ಅವರು ಬಹಳ ಕ್ರಿಯಾಶೀಲರಾಗಿರ್ತಾರೆ, ಸಕಾರಾತ್ಮಕ ಮತ್ತು ಧನಾತ್ಮಕ ಮನೋಭಾವನ ಹೊಂದಿರ್ತಾರೆ. ಯಾವುದೇ ಒಂದು ಇವೆಂಟಲ್ಲಿ ಯಾವ್ದಾದ್ರು ಕಷ್ಟ ಅಂತ ಬಂದಾಗ ಅಥವಾ ಬಿಕ್ಕಟ್ಟು ಅಂತ ಬಂದಾಗ ಬಹಳ ನಗುಮುಖದಿಂದ ಅದನ್ನು ಸ್ವೀಕರಿಸ್ತಾರೆ, ಅದನ್ನು ಜಯಿಸ್ತಾರೆ. ಅದು ನಮ್ಮ ಭರತನಾಟ್ಯಕ್ಕಿರುವ ಒಂದು ಹಿರಿಮೆ ಅಂತಲೇ ಹೇಳ್ಬೋದು. ನಮ್ಮ ಯಾವ ಕಲೆನೂ ನಮ್ಮನ್ನು ಕೈ ಬಿಡಲ್ಲ. ಅದಕ್ಕೆ ಮತ್ತೊಂದು ಸಾಕ್ಷಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಸ್ಟೂಡೆಂಟ್ಸ್ಗಳನ್ನ ಪ್ಲೇಸ್ಮೆಂಟ್ ತಯಾರಿ ಮಾಡಬೇಕಾದ್ರೆ, ಅದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಿಗ್ರಿ ಸರ್ಟಿಫಿಕೇಟ್ ಅದು ಪ್ರೈಮರಿ ಇರ್ಬೋದು, ಆದರೆ ಅವ್ರನ್ನ ವೃತ್ತಿಪರ ಜೀವನದಲ್ಲಿ ಅವ್ರು ಆಯ್ಕೆ ಆಗಬೇಕು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಥವಾ ವೃತ್ತಿಪರ ಜೀವನದಲ್ಲಿ ಏಳಿಗೆ ಆಗಬೇಕು ಅಂದರೆ ಸಾಫ್ಟ್ ಸ್ಕಿಲ್ಸ್ ಬಹಳ ಅವಶ್ಯಕ. ಅದೇ ಇವತ್ತು ಹೆಚ್ಚಿನದಾಗಿ ನೋಡೋದು. ಭರತನಾಟ್ಯದಲ್ಲಿ ನಾವು ನೋಡಿದ್ವಿ ಸನ್ನೆ, ಭಂಗಿ, ಆ ಕಣ್ಣೋಟ, ಆ ಕೋಆರ್ಡಿನೇಷನ್ನು, ಕತ್ತು ಮತ್ತು ಕಣ್ಣಿನ ಕೋಆರ್ಡಿನೇಷನ್ನು. ಸೊ ಇದು ಅವರಿಗೆ ಬಹಳ ಉಪಯುಕ್ತ ಆಗುತ್ತೆ. ಇದೊಂದು ಸಲಕರಣೆ ಅಂತಲೇ ಹೇಳ್ಬೋದು ಅವ್ರ ವೃತ್ತಿ ಜೀವನದಲ್ಲಿ ಕೆಲಸನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಇವತ್ತು ಯಾವುದೇ ಪ್ರತಿಷ್ಠಿತ ಕಂಪ್ನಿಗಳು ರಿಕ್ರೂಟ್ಮೆಂಟಿಗೆ ಬಂದಾಗ ಮೊದಲನೇದಾಗಿ ನೋಡೋದೇ ಸ್ಟೂಡೆಂಟ್ಸ್ನ ಜೆಸ್ಚರ್ಸ್, ಪೋಸ್ಚರ್ಸ್, ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್. ಇದೆಲ್ಲ ನಾವು ಇವತ್ತು ಇಲ್ಲಿ ನೋಡಿದ್ವಿ. ನಮ್ಮ ಮಕ್ಕಳು ಇದನ್ನು ಸಣ್ಣ ವಯಸ್ಸಲ್ಲೇ ಕಲಿಯೋದ್ರಿಂದ ಅವರಲ್ಲಿ ಸಮಗ್ರತೆ, ದೇಹ ಮತ್ತು ಮನಸ್ಸಿನ ಸಮತೋಲನ, ನಮ್ಮ ಕಲೆಗೆ ಅವ್ರ ಬೇರಕ್ಕೆ ಸಂಪರ್ಕ ಹೊಂದುವಂಥ ಸಾಧನ ಆಗಿರುತ್ತೆ. ಕಲೆ ಇಷ್ಟು ಶ್ರೀಮಂತವಾಗಿ ಜೀವಂತವಾಗಿ ಉಳ್ಕೋಬೇಕು ಅಂತಂದರೆ ಸಂಸ್ಕೃತಿನ ಇನ್ನೊಂದು ಜನಾಂಗಕ್ಕೆ ರವಾನೆ ಮಾಡ್ತಿರೋ ಅಂಥ ಅದ್ರ ಮೇಲೆ ವಿಶ್ವಾಸ ಇಟ್ಟಿರೋ ಅಂಥ ನಿಮ್ಮಂಥ ಪೋಷಕರಿಂದ, ಒಳ್ಳೆ ತರಬೇತಿ ನೀಡಿ ಸೆಲ್ಫ್ಲೆಸ್ ಆಗಿ ಜವಾಬ್ದಾರಿಯುತ ಕಾರ್ಯ ನಿರ್ವಹಿಸ್ತಾ ಇರೋ ವಿದೂಷಿ ಡಾಕ್ಟರ್ ಮಾನಸಾರವರಿಂದ, ಮನೋಜ್ಞಾನ್ ನಾಟ್ಯಕಲಾ ಅಕಾಡೆಮಿಯವರಿಂದ, ಅದಕ್ಕೆ ಸ್ಫೂರ್ತಿಯಾಗಿ ಬೆನ್ನಾಗಿ ನಿಂತಿರುವ ಮಾನಸ ಅವರ ಕುಟುಂಬ, ಅವರ ಪತಿ ಮನಮೋಹನ್ ಅವರಿಂದ ಮತ್ತು ತಲ್ಲೀನತೆಯಲ್ಲಿ ಮುಳುಗೋಗಿರೋ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಂದ ಅಂತಂದರೆ ತಪ್ಪಾಗಲಾರ್ದು. ಕೊನೆಯದಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಇಂಥ ಒಂದು ದಿವ್ಯವಾದ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಆಹ್ವಾನ ಕೊಟ್ಟಂತಹ ಮನೋಜ್ಞ ನಾಟ್ಯಕಲಾ ಅಕಾಡೆಮಿ ವಿದೂಷಕಿ ಮಾನಸ ಮತ್ತು ನಿರ್ದೇಶಕರಾದ ಮನಮೋಹನ್ ರವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಬನ್ನಿ ಎಲ್ಲ ದ್ವಾಪರ ಯುಗದ ಕೃಷ್ಣನ ಲೀಲೆ ನೋಡಲು ಸಜ್ಜಾಗೋಣ. ಕಲೆ, ಸಂಸ್ಕೃತಿ ಮತ್ತು ನೃತ್ಯ ಪರಂಪರೆಯ ಮಹತ್ವವನ್ನು ಸವಿಸ್ತಾರವಾಗಿ ತಿಳಿಸಿದ ಡಾಕ್ಟರ್ ಚೈತ್ರಾ ಬೋಚಿರ್ ಕೇಸ್ ರವರಿಗೆ ಧನ್ಯವಾದಗಳು. ಇದೀಗ ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ವತಿಯಿಂದ ಗೌರವ ಸಮರ್ಪಣೆ. ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಉಪಸ್ಥಿತಿಯಲ್ಲಿರುವ ಶ್ರೀ ಪ್ರಶಾಂತ್ ಪತಂಗೇರವರ ಪರಿಚಯ, ನಂತರದಲ್ಲಿ ಸಭೆಗೆ ನುಡಿಗಳು. ಪ್ರಶಾಂತ್ ಪತಂಗಿ ಹುಟ್ಟಿದ್ದು ಹರಿಹರ, ವಿದ್ಯಾಭ್ಯಾಸ ಮಂಡ್ಯ ಮತ್ತು ಮೈಸೂರು. ಇವರು ಇಂಜಿನಿಯರಿಂಗ್ ಪದವೀಧರ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ MBA ಸ್ನಾತಕೋತ್ತರ ಪದವೀಧರ. ವಿಪ್ರೋ, ಆಲ್ಕಟೆಲ್, ನೋಕಿಯಾ, HCL, ಹರ್ಮನ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರ ಪತ್ನಿ ಡಾಕ್ಟರ್ ರಶ್ಮಿ ಮಕ್ಕಳ ತಜ್ಞರು. ಇಬ್ಬರು ಮಕ್ಕಳು ಆದಿತ್ಯ ಮತ್ತು ಅನನ್ಯ. ಪ್ರಸ್ತುತ L&T ಟೆಕ್ನಾಲಜೀಸ್ ಸರ್ವಿಸಸ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2007ರಲ್ಲಿ ಸಮಾನ ಮನಸ್ಕ ಸ್ನೇಹಿತರ ಗುಂಪು ಕನ್ನಡ ರಾಜ್ಯೋತ್ಸವ ಆಚರಣೆಯ ಮೂಲಕ ಕರ್ನಾಟಕದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಪೋಷಿಸಲು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಶ್ರೀಗಂಧ ಕನ್ನಡ ಬಳಗವನ್ನು ರಚಿಸಿತು. ಸಮಾಜ ಸೇವೆಯ ಅನ್ವೇಷಣೆಯಲ್ಲಿ ಅವರು ಸಾಮಾಜಿಕ, ವೈದ್ಯಕೀಯ, ಶೈಕ್ಷಣಿಕ ಮತ್ತು ಇನ್ನೂ ಅನೇಕ ಸೇರಿದಂತೆ ಸಮಾಜದ ವಿವಿಧ ಪ್ರಮುಖ ಕ್ಷೇತ್ರಗಳಲ್ಲಿ ತಮ್ಮ ಸಹಾಯ ಹಸ್ತಗಳನ್ನು ಚಾಚಿದರು. ಫಲಾನುಭವಿಗಳು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಿಂದ ಬಂದವರು.
ರೋಮಾಂಚಕ ಪರಿವರ್ತನೆಯ ಫಲಿತಾಂಶಗಳು ಶೀಘ್ರದಲ್ಲೇ ಗೋಚರಿಸಿದವು ಮತ್ತು ಜಾಗತಿಕವಾಗಿ ಮೆಚ್ಚುಗೆ ಪಡೆದವು. 2008ರಲ್ಲಿ ಒಂದು ಶಾಲೆಯೊಂದಿಗೆ ಪ್ರಾರಂಭವಾಗಿ 2015ರ ವೇಳೆಗೆ ನೋಟ್ಬುಕ್ ದೇಣಿಗೆ ಮೂಲಕ 6 ಶಾಲೆಗಳಾಗಿ ವೇಗವನ್ನು ಹೆಚ್ಚಿಸಿತು. ಇದು ಶಿಕ್ಷಕರಿಗೆ ತರಬೇತಿ ನೀಡಲು, ವಿಜ್ಞಾನ ಕಾರ್ಯಾಗಾರಗಳನ್ನು ಆಯೋಜಿಸಲು ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಸಲಹೆಯನ್ನು ಒದಗಿಸಲು ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಿದೆ. ಅಷ್ಟೊತ್ತಿಗಾಗಲೇ ಜಗತ್ತಿನಾದ್ಯಂತ ಹರಡಿದ್ದ ಸ್ವಯಂ ಸೇವಕರು ಶ್ರೀಗಂಧ ಕನ್ನಡ ಬಳಗವನ್ನು ಅಧಿಕೃತವಾಗಿ ನೋಂದಾಯಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಏಕೆಂದರೆ ನೋಂದಾಯಿತ ಘಟಕವು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಬಹುದು ಮತ್ತು ಹೆಚ್ಚಿನ ಫಲಾನುಭವಿಗಳನ್ನು ತಲುಪಬಹುದು ಎಂಬ ಉದ್ದೇಶದಿಂದ ಶ್ರೀಗಂಧ ಫೌಂಡೇಶನ್ ರಿಜಿಸ್ಟರ್ಡ್ ಎಂಬ ಅಧಿಕೃತ ಘಟಕವು 2021ರ ಮಾರ್ಚ್ 6ರಂದು ಪ್ರಾರಂಭವಾಯಿತು. ಪ್ರಸ್ತುತ 2024 ಮತ್ತು 25ನೇ ಸಾಲಿಗೆ ಫಲಾನುಭವಿಗಳ ಶಾಲೆಗಳ ಸಂಖ್ಯೆ 100ರ ಸಮೀಪದಲ್ಲಿದೆ ಮತ್ತು ಮತ್ತಷ್ಟು ಹೆಚ್ಚುತ್ತಿದೆ. ಅಲ್ಲದೆ ಶ್ರೀಗಂಧ ಫೌಂಡೇಶನ್ ರಿಜಿಸ್ಟರ್ಡ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಉಡುಪಿ, ಮಂಗಳೂರು, ರಾಯಚೂರು, ಚಾಮರಾಜನಗರ, ಕೋಲಾರ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ. ಶ್ರೀಗಂಧ ಫೌಂಡೇಶನ್ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ, ಶಾಲೆಗಳಲ್ಲಿ ಗಣಿತ ಪ್ರಯೋಗಾಲಯಗಳ ಸ್ಥಾಪನೆ, ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಆರೋಗ್ಯ ಜಾಗೃತಿ ಮೂಡಿಸುವುದು ಮತ್ತು ಬಾಲಕಿಯರಿಗೆ ಮರುಬಳಕೆ ಮಾಡಬಹುದಾದ ಸ್ಯಾನಿಟರಿ ಪ್ಯಾಡ್ಗಳ ವಿತರಣೆ, ತಲಸ್ಸೇಮಿಯ ಮಕ್ಕಳಿಗೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು, ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ SSLC ಟ್ಯೂಷನ್ ನಡೆಸುವುದು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ CET ತರಬೇತಿ, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದೆ. ಶ್ರೀಗಂಧ ಫೌಂಡೇಶನ್ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಶ್ರೀಗಂಧ ವಿದ್ಯಾನಿಧಿಯು ಕರ್ನಾಟಕದಾದ್ಯಂತ ಅವಶ್ಯಕತೆ ಇರುವ 118 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸಿದೆ. ಇಂಜಿನಿಯರಿಂಗ್, ವೈದ್ಯಕೀಯ, PhD, MSc, MCom, BCom, CA, ಡಿಪ್ಲೊಮೊ ಇತ್ಯಾದಿ ಸೇರಿದಂತೆ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಸಹಾಯ ಮಾಡಿದೆ. ಹೀಗೆ ತಮ್ಮ ವೃತ್ತಿಯೊಂದಿಗೆ ಸಮಾಜಮುಖಿ ಸತ್ಕಾರ್ಯಗಳೊಂದಿಗೆ ತೊಡಗಿಸಿಕೊಂಡಿರುವ ಶ್ರೀಗಂಧ ಫೌಂಡೇಶನ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಪ್ರಶಾಂತ್ ಪತಂಗೇರವರು ಈ ಹಿಂದೆ ನಡೆದ ಮನೋಜ್ಞ ಪ್ರಸ್ತುತಪಡಿಸಿದ ವಿದುಷಿ ಅಮೃತ ಸತ್ಯೇಂದ್ರ ಮತ್ತು ಕುಮಾರಿ ಅಂಬಿಕಾ ಸತ್ಯೇಂದ್ರರವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮಕ್ಕೆ ಕಲಾ ಪ್ರೇಕ್ಷಕರಾಗಿ ಆಗಮಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದರು. ಇಂದು ಮನೋಜ್ಞ ನೃತ್ಯೋತ್ಸವದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಇವರಿಂದ ಸಭೆಗೆ ನುಡಿಗಳು. ಮೊದಲಿಗೆ ಧನ್ಯವಾದಗಳು. ಸವಿಸ್ತಾರವಾಗಿ ನನ್ನ ಬಗ್ಗೆ ಮತ್ತು ಶ್ರೀಗಂಧ ಫೌಂಡೇಶನ್ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಎಲ್ಲರಿಗೂ ಶುಭ ಸಂಜೆ. ಈಗ ಹೊರಗಡೆ ನೋಡಿದರೆ ಎಷ್ಟು ಒಂಥರ ಟ್ರಾಫಿಕ್ಕು, ಒಂಥರ ಟೆನ್ಷನ್ ಲೈಫು. ಮತ್ತು ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸಾಫ್ಟ್ವೇರ್ ಕೆಲಸ ಅಂದರೆ ಯಾವ ರೀತಿ ಎಷ್ಟು ತುಂಬ ಒಂಥರ ಸ್ಟ್ರೆಸ್ನಲ್ಲಿರ್ತೀವಿ. ಈ ಒಳಗಡೆ ಬಂದ ತಕ್ಷಣ ಈ ಪುಟಾಣಿ ಮಕ್ಕಳು ಅವರ ನೃತ್ಯ ಕಾರ್ಯಕ್ರಮಗಳಿರ್ಬೋದು, ಮತ್ತು ಇಲ್ಲಿ ವೇದಿಕೆಯಲ್ಲಿರೋಂಥ ಉಪಸ್ಥಿತರಿರೋಂಥ ಎಲ್ಲ ಗಣ್ಯರಿರ್ಬೋದು ಮತ್ತು ಪೋಷಕರಿರ್ಬೋದು, ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ಈ ಬೆಂಗಳೂರು ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಮಳೆ ಬಂದು ನಿಂತಿದೆ, ಟ್ರಾಫಿಕ್ ಇದೆ, ಟ್ರಾಫಿಕ್ ಅಲ್ಲೇ ಸ್ತಬ್ಧವಾಗಿದೆ, ಮಳೆನೂ ಇವಾಗ ನಿಂತಿದೆ. ಈ ಸಮಯದಲ್ಲಿ ಈ ಪರಿಸ್ಥಿತಿನಲ್ಲಿ ಇಲ್ಲಿರೋದೇ ಬಹಳ ಮುಖ್ಯ. ಅಂದರೆ ಪ್ರಪಂಚದಲ್ಲಿ ಯಾವುದೇ ಜಾಗದಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಎಲ್ಲದಕ್ಕಿಂತ ಶ್ರೇಷ್ಠವಾದ ಕೆಲಸದಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂತ ನನಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು, ಇವಾಗ ಈಗಿನ ಕಾಲದಲ್ಲಿ ನೋಡಿದರೆ ಇವಾಗೆಲ್ಲ ಡ್ಯಾನ್ಸು ಅಥವಾ ಯಾವುದೇ ಇದ್ರೂ ಎಲ್ಲ ಪಾಶ್ಚಿಮಾತ್ಯ ನೃತ್ಯಗಳಿಗಾಗಲಿ ಅಥವಾ ಮಾರು ಹೋಗ್ತಾ ಇರುವ ಈ ಸಂದರ್ಭದಲ್ಲಿ ಈಗ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವಾಗ ಯಾವುದೇ ಒಂದು ಶಾಲೆಯ ಒಂದು ವಾರ್ಷಿಕೋತ್ಸವ ಸಭೆ ಅಥವಾ ಸಮಾರಂಭಗಳಿಗೆ ಹೋದರೆ ಆದಷ್ಟು ಒಂದು ರೀತಿ ಬೇರೆ ರೀತಿ ಒಂದು ಭಾವ ಬರುತ್ತೆ. ಆದರೆ ನಮ್ಮ ಈ ಸಂಸ್ಕೃತಿ ಮತ್ತು ನಮ್ಮ ಕಲೆನ ಎತ್ತಿ ಹಿಡಿಬೇಕು ಅಂತ ಹೇಳಿ ಇಷ್ಟು ಜನ ಮಕ್ಕಳಾಗಲಿ ಅಥವಾ ಅವ್ರ ಪೋಷಕರಾಗಲಿ, ಮೊದಲನೇದಾಗಿ ಮಕ್ಕಳಿಗೆ ತುಂಬ ನನ್ನ ಅಭಿಮಾನದ ಮಾತುಗಳು ಮತ್ತು ಅಭಿನಂದನೆಗಳು. ಯಾಕಂದರೆ ಆಲ್ರೆಡಿ ಮೇಡಮ್ ಎಲ್ಲ ಹೇಳಿದ್ದಾರೆ ಅದರಿಂದ ಏನೇನು ಅನುಕೂಲಗಳಿದೆ, ಏನೇನು ಅದರಿಂದ
ಸಹಾಯ ಆಗುತ್ತೆ. ನಿಮ್ಮ ಏಕಾಗ್ರತೆ ಇರ್ಬೋದು ಮತ್ತು ನಿಮ್ಮ ಪ್ರತಿಯೊಂದು ಭಂಗಿಗಳಿರ್ಬೋದು ಯಾವ ರೀತಿ ಅನುಕೂಲ ಆಗುತ್ತೆ ಅಂತ. ಆದರೆ ಎರಡೂ ಮಾಡಿಕೊಂಡು, ಅಂದರೆ ವಿದ್ಯಾಭ್ಯಾಸ ನಡೆಸ್ಕೊಂಡು ಅದ್ರ ಜೊತೆಯಲ್ಲಿ ನಮ್ಮ ನೃತ್ಯ ಕಲೆ ಇರ್ಬೋದು ಅಥವಾ ಯಾವುದೇ ಕಲೆನ ಪೋಷಿಸೋದಿರುತ್ತಲ್ಲ ತುಂಬ. ಯಾಕಂದರೆ ಅವರು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಮತ್ತು ಅವರು ಶಾಲೆಗಳು, ಯಾಕಂದರೆ ಯಾವುದೇ ರೀತಿ ಡಿಸ್ಕೌಂಟ್ ಸಿಗೋದಿಲ್ಲ ಅವ್ರಿಗೆ. ನೀನು ಇವಾಗ ಕಲಿತಾ ಇದ್ದೀರಾ ಅಥವಾ ಯಾವುದೇ ಆಟಗಳಲ್ಲಿ ಭಾಗವಹಿಸ್ತಾ ಇರೋಂಥ ಮಕ್ಕಳಿಗೆ, ಅವರಿಗೆ ಯಾವುದೇ ರೀತಿ ಈಗ ಪರೀಕ್ಷೆನಲ್ಲಾಗಲಿ ಯಾವುದೇ ಆಗಲಿ ಬೇರೆಯವ್ರ ಜೊತೆ ಅವರು ಸಮಾನವಾಗಿ ಹೋರಾಟ ಮಾಡಿಕೊಂಡು ಜೊತೆಗೆ ಕಲೆನೂ ಪೋಷಿಸಬೇಕಾಗುತ್ತೆ. ಕಲೆಗೆ ಅವರು ಸಾಕಷ್ಟು ಸಮಯನ ಮೀಸಲಾಗಿರಬೇಕಾಗುತ್ತೆ. ನಿಜವಾಗ್ಲೂ ಈ ಮಕ್ಕಳಿಗೆ ತುಂಬ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಎಲ್ಲರಿಗಿಂತ ಹೆಚ್ಚಿನ ಸಾಧನೆನ ಈ ಮಕ್ಕಳು ಮಾಡ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಈ ಥರದ್ದೊಂದು ಸಮಾರಂಭದಲ್ಲಿ ನಾನು ಭಾಗ ಆಗ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನನ್ನನ್ನು ಇಲ್ಲಿ ಕರೆದು ಈ ರೀತಿ ಸ್ಟೇಜ್ ಮೇಲೆ ಕೂರಿಸಿ ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಎಲ್ಲ ಮಕ್ಕಳು ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ವೇದಿಕೆಗಳಲ್ಲಿರ್ಬೋದು, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿರ್ಬೋದು ಅತ್ಯಂತ ಅದ್ಭುತವಾಗಿ ಪ್ರದರ್ಶನ ಮಾಡಿ ಅವರ ಜೀವನ ಉಜ್ವಲವಾಗಿರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇಲ್ಲಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಪ್ರಶಾಂತ್ ಪತಂಗೇರ್ ಅವರಿಗೆ ವಂದನೆಗಳು. ಮನೋಜ್ಞ ನೃತ್ಯಕಲಾ ಅಕಾಡೆಮಿಯ ವತಿಯಿಂದ ಗೌರವ ಸಮರ್ಪಣೆ. ಮನೋಜ್ಞ ನೃತ್ಯೋತ್ಸವದ ದ್ವಿತೀಯ ಭಾಗ ಪ್ರಾರಂಭವಾಗಲಿದೆ. ಈ ದ್ವಿತೀಯ ಭಾಗದಲ್ಲಿ ನೃತ್ಯ ರೂಪಕ ಕರಗಳಿಗೂ ಅಮೃತ ಸಮಾನವಾದ ಕತೆ, ಶ್ರೀ ಕೃಷ್ಣನ ಕುರಿತಾದ ಕೃಷ್ಣ ಕಥಾಮೃತ. ಗೋಕುಲದ ಮಡಿಲಲ್ಲಿ ಆಡಿದ ನಂದನ ಬಾಲ್ಯದ ಲೀಲೆಯಿಂದಲೇ ಲೋಕವನ್ನು ಮೋಹಗೊಳಿಸಿದ ವಂಶಿ ಮುರಳಿಗಾರ. ದುಷ್ಟರ ನಿಗ್ರಹ, ಸಜ್ಜನರ ರಕ್ಷಣೆ, ಧರ್ಮ ಸ್ಥಾಪನೆ ಇವುಗಳೆಲ್ಲವೂ ಅವನ ಅವತಾರದ ಉದ್ದೇಶ. ಬಾಲಕೃಷ್ಣನ ನಗು, ಯಮುನಾ ತೀರದ ಗೋಪ ಕ್ರೀಡೆ, ಕಾಳಿಯ ಮರ್ದನ, ಗೋವರ್ಧನನೋದ್ಧಾರ, ರಾಧಾ ಮಾಧವರ ಪ್ರೇಮ ಎಲ್ಲವೂ ನಮ್ಮ ಮನವನ್ನ ಆನಂದ ಸಾಗರದಲ್ಲಿ ಮುಳುಗಿಸುತ್ತದೆ. ಇಂದು ಗೋಕುಲದ ಬಾಲಕೃಷ್ಣನಿಂದ ಕುರುಕ್ಷೇತ್ರದ ಪಾರ್ಥ ಸಾರಥಿವರೆಗಿನ ಅವನ ದಿವ್ಯ ಯಾನವನ್ನ ನಾವು ನೃತ್ಯ ರೂಪಕದ ಮೂಲಕ ಕಾಣಲಿದ್ದೇವೆ. ಬನ್ನಿ, ಈ ಲೀಲಾಮೃತವನ್ನ ಅನುಭವಿಸಿ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ದ್ವಾಪರ ಯುಗದಲ್ಲಿ ಭೂಮಿ ತಾನು ತಾಳಲಾರದಷ್ಟು ಪಾಪದಿಂದ ನಲುಗಿ ವಿಷ್ಣುವನ್ನ ಪ್ರಾರ್ಥಿಸಿತು. ದೇವಕಿಯ 8ನೇ ಸಂತಾನವಾಗಿ ಕಂಸನ ಅಹಂಕಾರವನ್ನ ಧ್ವಂಸಗೊಳಿಸಲು, ಭೂಮಿಯನ್ನು ದುಷ್ಟರ ಭಾರದಿಂದ ಬಿಡಿಸಲು ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ಮಾನವನ ರೂಪದಲ್ಲಿ ಭೂಮಿಗೆ ಆಗಮಿಸಿದನು. ಅವನ ಜನನ ಮಥುರೆಯ ಕಾರಾಗೃಹದಲ್ಲಿ ನಡೆದರೂ ವಸುದೇವನ ಮೂಲಕ ಅವನು ಯಮುನೆಯ ಪ್ರವಾಹವನ್ನ ದಾಟಿ ನಂದ ಯಶೋದರ ಮನೆಗೆ ತಲುಪಿ ಗೋಕುಲದಲ್ಲಿ ಬೆಳೆದನು. ಹೀಗೆ ಆರಂಭವಾಯಿತು ಲೋಕವೈಕುಂಠನ ಲೀಲೆಯ ಅದ್ಭುತ ಅಧ್ಯಾಯ.
ದೇವಾತ್ಮಜಾಗ ಸುಂದರ ಜೋಳಿಗೆ ಮೃದುವಾಗಿ ತೂಗುತ್ತಿದೆ. ಆ ಜೋಳಿಗೆಯೊಳಗೆ ಚಂದ್ರಕಾಂತಿಯಂತೆ ಹೊಳೆಯುವ ದಿವ್ಯ ಶಿಶು ಶ್ರೀಕೃಷ್ಣನು ಮುದ್ದಾಗಿ ಮಲಗಿದ್ದಾನೆ. ಅವನ ಮುಖದಲ್ಲಿ ನಿಶ್ಶಬ್ದ ನಗುವಿನ ಕಾಂತಿ. ಗೋಕುಲವೇ ಆ ನಗುವಿನಿಂದ ಪ್ರಕಾಶಮಾನವಾಗಿದೆ. ಹುಟ್ಟು ಹಾಕುತ್ತಿದೆ. ಅಲ್ಲಿಗೆ ಯಶೋಧ ಪ್ರವೇಶಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ತಾಯಿಯ ಮಮತೆಯ ಹೊಳಪು, ತುಟಿಗಳಲ್ಲಿ ಲಾಲಿಯ ನವಿಲು ಕುಹಕ. ಅವಳು ಮೃದುವಾಗಿ ಜೋಳಿಗೆಯನ್ನು ತೂಗುತ್ತಾ ತನ್ನ ಪ್ರೀತಿಯ ಸ್ವರದಲ್ಲಿ ಹಾಡುತ್ತಾಳೆ. ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯ ನಂದನೆ ಜೋ ಜೋ ಲಕುಮಿಯ ರಮಣ ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯ ನಂದನೆ ಜೋ ಜೋ ಲಕುಮಿಯ ರಮಣ ಹೊಕ್ಕುಳ ಹೂವಿನ ತಾವರೆ ಕಣ್ಣಿನ ಇಕ್ಕಿದ ಮಕರ ಕುಂಡಲದ ಒಕ್ಕುಳಿಸುವ ಕದಪಿನ ಸುಳಿಗುರುಳಿನ ಚಿಕ್ಕ ಬಾಯ ಮುದ್ದು ಮೊಗದ ಸೊಕ್ಕಿದ ಮದಕಾರಿ ಎಂದದಿ ನೊಸಲೊಳಗಿಕ್ಕಿದ ಕಸ್ತೂರಿ ತಿಲಕ ಸೊಕ್ಕಿದ ಮದಕಾರಿ ಎಂದದಿ ನೊಸಲೊಳಗಿಕ್ಕಿದ ಕಸ್ತೂರಿ ತಿಲಕ ಹೃದಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯ ನಂದನೆ ಜೋ ಜೋ ಲಕುಮಿಯ ರಮಣ ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯ ನಂದನೆ ಜೋ ಜೋ ಲಕುಮಿಯ ರಮಣ. ಕೃಷ್ಣನನ್ನ ಸಂಹರಿಸಲು ಪೂತನಿಯನ್ನ ಕಳುಹಿಸುತ್ತಾನೆ. ಸುಂದರ ರೂಪ ತಾಳಿದ ಪೂತನಿ ಗೋಕುಲಕ್ಕೆ ಬಂದು ಬಾಲಕೃಷ್ಣನ ತೊಟ್ಟಿಲ ಬಳಿ ಬರುತ್ತಾಳೆ. ತಾಯಿಯಂತೆ ಮಮತೆಯ ನೋಟ ತೋರಿಸಿ ವಿಷಪಾನ ಮಾಡಿಸಿದ ಸ್ತನವನ್ನ ಬಾಲಕೃಷ್ಣನ ಬಾಯಿಗೆ ಕೊಡುತ್ತಾಳೆ. ಆದರೆ ಯಮಲೋಕವನ್ನೇ ಗೆಲ್ಲಬಲ್ಲ ಬಾಲಗೋಪಾಲನು ಆ ವಿಷವನ್ನೇ ಹಾಲಿನಂತೆ ಕುಡಿದು ಅವಳ ಪ್ರಾಣವಾಯುವನ್ನೇ ಹೀರುತ್ತಾನೆ.
ಈ ಆನಂದದ ಮಧ್ಯೆ ದೇವರ ವಚನವನ್ನ ನೆರವೇರಿಸುತ್ತಾ ದಿವ್ಯ ಶಿಶುವಾಗಿ ಶ್ರೀಕೃಷ್ಣನ ಆಗಮನದಿಂದ ಭೂಮಿ ಪಾವನವಾಗುತ್ತದೆ. स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण जाप्त सुलभा सुपुष्पगन्धकलभा कस्तूरी तिलक महिमा मम कान्तनन्द गोवनन्द भोगदाप्त सुलभा सुपुष्पगन्धकलभा कस्तूरी मुष्टिकाशूरचाणूर मल्ल मल्ल विशारद मधुसूदन मुष्टिका शूरचाणूर मल्ल मल्ल विशारद मधुसूदन वर्धन कलिंग नर्तन गोकुल रक्षण सकल सुलक्षण देव वर्धन कलिंग नर्तन गोकुल रक्षण सकल सुलक्षण देव नस पूजित साधम गरी पगरी सदसा सरि ग पद सप्ताप गरी पगरी सदसा सरि रि ग ग प पद द साधम गरी पगरी सदसा सरि ग पद साधम गरी पगरी सदसा शरणागतं कृष्ण ಗೋಕುಲದ ಮನೆ ಮನೆಗಳಲ್ಲಿ ಬಾಲಕೃಷ್ಣನ ತುಂಟ ಲೀಲೆಗಳು ದಿನವೂ ಹೊಸ ಹೊಸ ಕತೆಗಳಾಗಿ ಹರಡುತ್ತಿವೆ. ಉದ್ದನೆಯ ಹಗ್ಗ ಹಾಕಿ ಎತ್ತರದಲ್ಲಿ ಮಡಿಕೆಯನ್ನ ತೂಗು ಹಾಕಿದರೂ ಗೋಪಾಲನು ತನ್ನ ಗೆಳೆಯರ ಜೊತೆಗೂಡಿ ಏರಿ ನವನೀತವನ್ನ ಕದ್ದು ತಿನ್ನುತ್ತಾನೆ. ಮನಿ ಪಗಾರಿ ಮಪನಿ ಮಪನಿ ಸಪನಿ ಮಪಗಾರಿ ಮಪನಿ ಮನಿ ಪಗಾರಿ ಮಪನಿ ಮಪ ನಿ ಸಪನಿ ಮಪಗಾರಿ ಮಪನಿ ನಿಧರಿ ಪಗಾರಿ ಸರಿ ನಿ ಸದನಿ ಪ ಮಗರಿ ರಿ ಮಪ ನಿ ಸ ನಿ ಸರಿ ಪಗಾರಿ ಸರಿ ನಿ ಸ ಧನಿ ಪ ಮಗರಿ ರಿ ಮಪ ನಿ ಸ ಮನಿ ಪಗಾರಿ ಮಪನಿ ಮಪ ನಿ ಸಪನಿ ಮಪಗಾರಿ ಮಪನಿ ಮನಿ ಪಗಾರಿ ಮಪನಿ ಮಪ ನಿ ಸಪನಿ ಮಪಗಾರಿ ಮಪನಿ ನಿಧರಿ ಪಗಾರಿ ಸರಿ ನಿ ಸದನಿ ಪ ಮಗರಿ ರಿ ಮಪ ನಿ ಸ ನಿ ಸರಿ ಪಗಾರಿ ಸರಿ ನಿ ಸ ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ
ನೋಡಿದಿರಿ. ಮನಿ ಪಗಾರಿ ಮಪನಿ ಮಪ ನಿಸ ಪನಿ ಮಪ ಗಾರಿ ಮಪನಿ ಮನಿ ಪಗಾರಿ ಮಪನಿ ಮಪ ನಿಸ ಪನಿ ಮಪ ಗಾರಿ ಮಪನಿ ನಿಧರಿ ಪಗಾರಿ ಸರಿ ನಿಸ ಧನಿ ಪಮಗರಿ ರಿ ಮಪ. ಗೋಕುಲದ ಗೋಪಿಯರ ಮನೆಗಳಲ್ಲಿ ಒಂದು ವಿಶಿಷ್ಟ ದೃಶ್ಯ ಮೂಡುತ್ತದೆ. ಎಲ್ಲರೂ ಯಶೋದೆಯ ಮನೆಗೆ ಸಾಲಾಗಿ ಬರುತ್ತಿದ್ದಾರೆ. ಆದರೆ ಅದು ಕೋಪದಿಂದಲ್ಲ, ಮಮತೆಯಿಂದ ತುಂಬಿದ ನಗುವಿನೊಂದಿಗೆ. ಏಕೆಂದರೆ ಅವರ ಎಲ್ಲ ದೂರುಗಳು ಒಂದೇ, ಮುದ್ದಾದ ಬಾಲಕೃಷ್ಣನ ಕುರಿತಾಗಿವೆ. கண்ணன் சின்ன கண்ணன் சின்ன கண்ணன் என்ன செய்தான் தெரியுமா? அவன் செய்த லீலை சொல்லி நடக்க முடியுமா புரியுமா? சின்ன கண்ணன் என்ன செய்தான் தெரியுமா? அவன் செய்த லீலை சொல்லி நடக்க முடியுமா புரியுமா? சின்ன கண்ணன் என்ன செய்தான் தெரியுமா? வண்ண பாலில் நஞ்சு மூட்டி வண்ண பாலில் நஞ்சு மூட்டி வதிக்க வந்த பூதகி வண்ண பாலில் நஞ்சு மூட்டி வதிக்க வந்த பூதகியின் எண்ணம் யாவும் அறிந்து கொண்டு அன்னவள் தன்னுயிர் குடிக்க பண்ணை உண்டா. விண்ணும் மண்ணும் நிறைந்திடத்தான் விரும்புவதும் மண்தானே. அன்னை கண்டால் அஞ்சுவானே அடி பொறுக்க மாட்டாமல். அன்னை கண்டால் அஞ்சுவானே அடி பொறுக்க மாட்டாமல். கண்ணனவன் வாய் திறந்தான். காசினியை ஜனோதீம் ததீம் தாம் ததீம் தஜனோதீம் ததீம் தஜனு ஜனு ததிமி ததி கிட குகும் தரி கிட ததி கிடதோ. சின்ன கண்ணன் என்ன செய்தான் தெரியுமா? அவன் செய்த லீலை சொல்லி நடக்க முடியுமா புரியுமா? சின்ன கண்ணன் சின்ன கண்ணன் சின்ன கண்ணன் என்ன செய்தான் தெரியுமா? அவன் செய்த லீலை சொல்லி நடக்க முடியுமா புரியுமா? சின்ன கண்ணன் எங்கள் கண்ணன். ಯಮುನಾ ನದಿಯ ನೀರು ಕಾಳೀಯನ ವಿಷದಿಂದ ಕಪ್ಪಾಗಿ ವಿಷಮಯವಾಗಿದೆ. ಗೋಕುಲದ ಜನ ಗೋವುಗಳು ಎಲ್ಲರೂ ಭೀತಿಯಿಂದ ನದಿಯ ಹತ್ತಿರ ಹೋಗುವುದಿಲ್ಲ. ಆದರೆ ಬಾಲಕೃಷ್ಣನು ಧೈರ್ಯದಿಂದ ನದಿಗೆ ಹಾರಿ
ಭೀಕರ ನಾಗನೊಂದಿಗೆ ಭಯಾನಕ ಯುದ್ಧ ಆರಂಭಿಸುತ್ತಾನೆ. ನಾಗನ ತಲೆಗಳು ವಿಷವನ್ನ ಉಗುಳುತ್ತಾ ಕೃಷ್ಣನನ್ನು ಬಿಗಿಯಾಗಿ ಸುತ್ತಿಕೊಳ್ಳುತ್ತವೆ. ಆದರೂ ಲೋಕ ವೈಕುಂಠನಾದ ಗೋಪಾಲನು ಅವನ ತಲೆಗಳ ಮೇಲೆ ನಾಟ್ಯ ಮಾಡಿ ಕಾಳಿಯನನ್ನ ಶರಣಾಗತ ಮಾಡುತ್ತಾನೆ. विषधर विषधर काली विषधर 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 ॐ तत्तां ह्रीं ॐ तत्तां ह्रीं ह्रीं ॐ तत्तां ह्रीं तद्ह्रीं ॐ तद्घ्रूं काली विषधर 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 कृमणीय फणिनटना चतुर गिरिधर गिरिधर कालीय फणिनटन चतुर गिरिधर कालीय फणिनटन चतुर गिरिधर झुम झुम तरिगु तरिधन कुकुहि घृं तत्रकुं घ्रिं तत्रकुं घ्रिं तत्रकुं तत्रकुं घ्रिं घृं तत्रकुं घ्रिं तत्रकुं घ्रिं तत्रकुं तत्रकुं घ्रिं झुम 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 धिरगड़ दे धिरगड़ धन्नत धिरगड़ झुन्नत धिरगड़ धिम्मित झुम गड़गड़ तुम ही झुम गड़गड़ तुम गड़गड़ तुम गड़गड़ तुम ಗೋಪಾಲರಿಗೆ ಉಪದೇಶ ನೀಡಿದನು. ಪ್ರಕೃತಿಗೆ ನಮ್ಮನ್ನು ಪೋಷಿಸುವ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ ಎಂದು. ಗೋಪಾಲರು ಅವನ ಮಾತು ಕೇಳಿ ಪರ್ವತ ಪೂಜೆ ಮಾಡಿದರು. ಇದರಿಂದ ಕ್ರೋಧಗೊಂಡ ಇಂದ್ರನು ಭೀಕರ ಮಳೆಯನ್ನು ಗಾಳಿಯನ್ನು ಸುರಿಸಿ ಗೋಕುಲವನ್ನ ಮುಳುಗಿಸಲು ಯತ್ನಿಸಿದನು. ಯಂತ್ರರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ. तच्छं तच्छं तगधच्छं तगदिकु कुरुगदिकं तगदित्तकडकजं तरिकिटतकथा तच्छं तत्तच्छं तद्धन्नं तगदिकु कुरुगदिकं तद्धच्छं तगदिकु कुरुगदिकं तगदिकु कुरुगदिकं तगदिकु कुरुगदिकं దని సనిద మగనిద సమగగద మగని సనిద దని సనిద మగనిద సమగగద మదని వర్ధన గిరిధర గోవర్ధన
ಗೋವರ್ಧನ ಗಿರಿಧರ ಪಾಟಿತ ಸುರರಿಪು ಪಾದಪ ಬೃಂದ ಪಾಟಿತ ಸುರರಿಪು ಪಾದಪ ಬೃಂದ ಪಾವನ ಚರಿತ ಪರಾಮೃತ ಕಂದ ನಾನಾಭರಣ ನಾಟ್ಯ ರಸೋ ಗಿರಿಧರ ಅವನ ಬರುವಿಕೆಗೆ ಹರ್ಷೋದ್ಗಾರ ಮಾಡಿದರು. ಕಂಸನು ಕೃಷ್ಣನನ್ನ ಸಂಹರಿಸಲು ಅಖಾಡದಲ್ಲಿ ಹೋರಾಟಕ್ಕೆ ಆಹ್ವಾನಿಸಿದನು. ಅಲ್ಲಿ ಮೊದಲಿಗೆ ಅವನು ಮಲ್ಲ ಯೋಧರ ಜೊತೆ ಕುಸ್ತಿ ಆಡಿ ಅವರನ್ನ ಸೋಲಿಸಿದನು. ಈ ಕಂಸನು ಸ್ವತಃ ಅಖಾಡಕ್ಕೆ ಬಂದು ಕೃಷ್ಣನ ಮೇಲೆ ದಾಳಿ ಮಾಡಿದನು. ದಿವ್ಯ ಶಕ್ತಿಯುಳ್ಳ ಕೃಷ್ಣನು ಅವನನ್ನ ಹಿಡಿದು ನೆಲಕ್ಕೆ ಬಡಿದು ಅವನನ್ನ ಸಂಹರಿಸಿದನು. ನುತ್ತ ಕಿಟ್ಟ ತಕ್ಕ ಝಂ ತಟ್ಟಿ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ಧನ ಕಿಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಧಿಮಿ ಕಿಟ ತಕ್ಕ ತದ್ದಿ ಕಿಣ್ಣ ತುಟ್ಟ ತಕ್ಕ ಝಂ ತರಿ ಕಿಟ ತಕ್ಕ ಜಗ ತರಿ ಕಿಟ ತಕ್ಕ ತದ್ದಿ ಕಿಣ್ಣ ತುಂ ಝಂ ತಟ್ಟಿ ಕಿಟ್ಟ ತಕ್ಕ ಝಂ ತರಿ ಕಿಟ ತಕ್ಕ ತದ್ದಿ ಕಿಣ್ಣ ತುಂ ಭಂಗಿ ನಟನ ಝಂ ತಟ್ಟಿ ಕಿಟ್ಟ ತಕ್ಕ ಝಂ ತರಿ ಕಿಟ ತಕ್ಕ ಜಗ ತರಿ ಕಿಟ ತಕ್ಕ ತದ್ದಿ ಕಿಣ್ಣ ತುಂ ತಕ್ಕ ಧಿ ಕಿಣ್ಣ ತುಂ ಭಂಗಿ ನಟನ ಝಂ ತಟ್ಟಿ ಕಿಟ್ಟ ತಕ್ಕ ಝಂ ತರಿ ಕಿಟ ತಕ್ಕ ಜಗ ತರಿ ಕಿಟ ತಕ್ಕ ಜನ ಜನ ಕಿಟ ತಕ್ಕ ತದ್ದಿ ಗಡಗಡಗಡಂ ತದ್ದಿ ಕೃಷ್ಣ 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 ಗೋಪಾಲ ಕೃಷ್ಣ ವಸುದೇವ ವರಕುಮಾರ ದಾನವೇಂದ್ರ ಮದವಿದಾರ ವಿಚಿತ ಮೂರ್ತಿ ಕೀರ್ತಿಹಾರ ವಿಶ್ವ ಪೂಜಿತ ಕೃಷ್ಣ 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 ಗೋಪಾಲ ಕೃಷ್ಣ ವಸ್ತುವೈನ ಮಾಣಿಕ್ಯ ವೈಡೂರ್ಯಮು ಮೆಡಲೋನ ಸುಸ್ಥಿರ
ಕೃಷ್ಣನು ಚಂದನ ಲೇಪದಿಂದ ಅಲಂಕರಿಸಿಕೊಂಡು ಹೂಮಾಲೆಗಳನ್ನು ಧರಿಸಿ ದಿವ್ಯಾಭರಣಗಳಿಂದ ಹೊಳೆಯುತ್ತಿರುತ್ತಾನೆ. ಚಂದನ ಚರ್ಚಿತ ನಾಮ್ನಾವಂಶಿ ನಾದದಿಂದ ಮೋಹಿತಗೊಂಡ ಗೋಪಿಯರು ರಾಧೆಯೊಂದಿಗೆ ಕೃಷ್ಣನ ಸುತ್ತ ಸೇರುತ್ತಾರೆ. ಚಂದನ ಚರ್ಚಿತ ಅಷ್ಟಪದಿಯ ಸೊಗಸಾದ ಪದ್ಯಗಳು ರಾಧಾ ಮಾಧವರ ದಿವ್ಯ ಲೀಲೆಯನ್ನು ಇನ್ನಷ್ಟು ಮಂಗಳಮಯವಾಗಿಸುತ್ತವೆ. ಚಂದನ ಚರ್ಚಿತ ನೀಲ ಕಳಿ ಪರಪೀತ ವಸನವನ ಮಾಲಿ. 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 ಕೇಳಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತ ಶಾಲಿ. ಕೇಳಿ ಚಲನ್ಮಣಿ ಕುಂಡಲ ಮಂಡಿತ ಗಂಡಯುಗ ಸ್ಮಿತ ಶಾಲಿ. ಪೀನ ಪಯೋದರ ಭಾರ ಭರೇಣ ಹರಿಂ ಪರಿರಭ್ಯ ಸರಾಗಂ. ಪೀನ ಪಯೋದರ ಭಾರ ಭರೇಣ ಹರಿಂ ಪರಿರಭ್ಯ ಸರಾಗಂ. ಗೋಪವಧೂರನು ಗಾಯತಿ ಕಾಚಿತು ದಂಚಿತ ಪಂಚಮರಾಗಂ. ಗೋಪವಧೂರನು ಗಾಯತಿ ಕಾಚಿತು ದಂಚಿತ ಪಂಚಮರಾಗಂ. ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಳನ ಜನಿತ ಮನೋಜಂ. ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಳನ ಜನಿತ ಮನೋಜಂ. ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ. ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ. ಕಾಪಿ ಕಪೋಲ ತಲೆ ಮಿಲಿತಾಲ ಪಿತುಂ ಕಿಮಪಿ ಶ್ರುತಿ ಮೂಲೆ. ಕಾಪಿ ಕಪೋಲ ತಲೆ ಮಿಲಿತಾಲ ಪಿತುಂ ಕಿಮಪಿ ಶ್ರುತಿ ಮೂಲೆ. ಚಾರು ಚುಚುಂಬ ನಿತಂಬವತಿ ದಯಿತಂ ಪೂಲಕೈರನುಕೂಲೆ. ಚಾರು ಚುಚುಂಬ ನಿತಂಬವತಿ ದಯಿತಂ ಪೂಲಕೈರನುಕೂಲೆ. ಕೇಲಿಕಲ ಕುತುಕೇನ ಚಕಾಚಿತಮಂ ಯಮುನಾ ವನಕೂಲೆ. ಕೇಲಿಕಲ ಕುತುಕೇನ ಚಕಾಚಿತಮಂ ಯಮುನಾ ವನಕೂಲೆ. ಮನತಾಲ ತರಲ ವಲಯಾವಲಿ ಕಲಿತ ಕಲಸ್ವನ ವಂಶೆ. ಕರತಲ ತಾಲ ತರಲ ವಲಯಾವಲಿ ಕಲಿತ ಕಲಸ್ವನ ವಂಶೆ. ರಾಸರಸೇ ಸಗ ನೃತ್ಯ ಪರಾ ಹರಿಣಾ ಯುವತಿ ಪ್ರಶಂಸೆ. ಮಪಿ ಚುಂಬತಿ ಕಾಮಪಿ ಸಮುಗ್ಧವಧೂನಿ ಕರೆ ವಿಲಾಸನಿ ವಿಲಸತಿ ಕೇಳಿಪದೆ. ಹರಿರಿಗ ಮುಗ್ಧವಧೂನಿ ಕರೆ ವಿಲಾಸನಿ ವಿಲಸತಿ ಕೇಳಿಪದೆ. ಹರಿರಿಗ ಮುಗ್ಧವಧೂನಿ ಕರೆ ವಿಲಾಸನಿ ವಿಲಸತಿ ಕೇಳಿಪರೆ. ಹರಿರಿಗ ಮುಗ್ಧವಧೂನಿ ಕರೆ ವಿಲಾಸನಿ ವಿಲಸತಿ ಕೇಳಿಪರೆ. ಗೋವಿಂದ ಹರಿ ಹರಿ ಗೋಪಾಲ ಹರಿ ಹರಿ 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 ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಹರಿ ಗೋವಿಂದ ಹರಿ ಗೋಪಾಲ ಹರಿ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ. ಕುರು ಪಾಂಡವರ ರಥದ ಮುಂದೆ ಅರ್ಜುನನು ಎದುರಿರುವ ಬಂಧು ಬಳಗವನ್ನ ನೋಡಿ ಹೃದಯದಲ್ಲಿ ಸಂಶಯದಿಂದ ಕುಗ್ಗುತ್ತಾನೆ. ಯುದ್ಧಕ್ಕೆ ಮನಸ್ಸು ಮಾಡಲಾರ. ಆಗ ಪಾರ್ಥನ ಸಾರಥಿಯಾದ ಶ್ರೀಕೃಷ್ಣನು ಧರ್ಮ, ಕರ್ತವ್ಯ ಮತ್ತು ಭಕ್ತಿಯ ಮಹತ್ವವನ್ನ ಬೋಧಿಸುತ್ತಾನೆ. ಶಾಶ್ವತ ಮಾರ್ಗದರ್ಶನ ನೀಡಿದ ಗೀತೆಯ ಜ್ಞಾನೋದಯವು ಕುರುಕ್ಷೇತ್ರದಲ್ಲಿ ಬೆಳಕಾಯಿತು.
च राज्यं च सुखानि च न काङ्क्षे विजयं कृष्ण। भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे संभवामि युगे युगे। ಕಲಾ ರಸಿಕರೇ,